ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂದರೆ ಮಾಡಲ್ ವರ್ಬ್ ಥರ್ಡ್ ಅಂತಲ್ಲ ಯಾವ್ದಾದ್ರು ತೊಗೋಬೋದು. ಸೊ ಇವತ್ತು ನಾವು ಮೂರನೇ ಮಾಡಲ್ ವರ್ಬ್ ತೊಗೊಂಡಿದ್ವಿ, ವಿಚ್ ಇಸ್ ಶುಡ್ ನೆಗೆಟಿವ್ ಏನು ಶುಡಂಟ್. ಅದೇ ಥರ ಕುಡ್ ನೆಗೆಟಿವ್ ಏನು ಕುಡಂಟ್. ಓಕೆ, ನಾನು ನೆಗೆಟಿವ್ ಅಂತ ನಿಮಗೆ ನಾನು ಸಪ್ರೇಟಾಗಿ ಮಾಡಿಸಲಿಲ್ಲ, ಯಾಕೆಂದರೆ ನೀವೇ ನೆಗೆಟಿವ್ ಮಾಡ್ಕೊಳ್ಳಿ. ಇದನ್ನು ನಾನು ಎಷ್ಟು ಸೆಂಟೆನ್ಸ್ ಕೊಟ್ಟಿದ್ದೀನಿ ಅದು ಎಲ್ಲದನ್ನು ನೆಗೆಟಿವ್ ಮಾಡಿಕೊಂಡ್ರೆ ನಿಮಗೆ ಅದು ನೆಗೆಟಿವ್ ಅದರದ್ದು ಮೀನಿಂಗ್ ಗೊತ್ತಾಗುತ್ತೆ. ಕುಡ್ ನಾಟ್ ಅನ್ನೋದನ್ನು ಕುಡಂಟ್ ಅಂತಲೂ ಹೇಳ್ಬೋದು. ಓಕೆ, ಸೊ ಇಲ್ಲಿ ಶುಡ್ ಅಂದ್ರೇನು, ನಮಗೆ ಮಾಡಬೇಕಾಗಿರೋದು. ಓಕೆ, ನಮ್ಮ ಬಾಧ್ಯತೆ ಅಂದರೆ ಆಬ್ಲಿಗೇಷನ್ ಅಂದರೆ ತುಂಬ ದೊಡ್ಡ ಆಬ್ಲಿಗೇಷನ್ ಅಲ್ಲ, ನಾವು ಮಾಡಬೇಕಾಗಿರುವಂಥದ್ದು. ಈಗ ನಾವು ಬೆಳಗ್ಗೆ ಎದ್ದು ಹಲ್ಲುಜ್ಜಬೇಕು, ಡೈಲಿ ಸ್ನಾನ ಮಾಡಬೇಕು, ಒಳ್ಳೆ ಆಹಾರ ಸೇವಿಸಬೇಕು, ಆಫೀಸಿಗೆ ಹೋಗೋರು ಆಫೀಸಿಗೆ ಹೋಗಬೇಕು, ಶಾಲೆಗೆ ಹೋಗೋರು ಶಾಲೆಗೆ ಹೋಗಬೇಕು, ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗಬೇಕು. ಈ ಬೇಕು ಅನ್ನೋದಿದೆಯಲ್ಲ ನಾವು ಮಾಡಬೇಕಾಗಿರುವಂಥದ್ದು. ಓಕೆ, ಇದಕ್ಕೆ ನಾವು ಶುಡ್ಡನ್ನು ಜಾಸ್ತಿ ಹಾಕ್ತೀವಿ. ಜಾಸ್ತಿ ಅಲ್ಲ, ಶುಡ್ಡನ್ನೇ ಹಾಕೋದು. ಐ ಶುಡ್ ಡೂ ದ್ಯಾಟ್, ನಾನು ಅದನ್ನು ಮಾಡಬೇಕು. ಐ ಶುಡ್ ಡೂ ದಿಸ್, ನಾನು ಇದನ್ನು ಮಾಡಬೇಕು. ಐ ಶುಡ್ ಗೋ ದ್ಯಾರ್, ನಾನು ಅಲ್ಲಿಗೆ ಹೋಗಬೇಕು. ಐ ಶುಡ್ ಸ್ಟೇ ಹಿಯರ್, ನಾನು ಇಲ್ಲೇ ಇರಬೇಕು. ಸೊ ಈ ಬೇಕು ಅನ್ನೋದಿದೆಯಲ್ಲ, ವಾಂಟ್ ಅಲ್ಲ. ವಾಂಟ್ ಅಂದರೆ ನನಗದು ಬೇಕು, ಐ ವಾಂಟ್ ದ್ಯಾಟ್. ಈ ಮಾಡಬೇಕು, ಹೋಗಬೇಕು, ಬರಬೇಕು, ತಗೋಬೇಕು, ತಿನ್ನಬೇಕು, ಮಲಗಬೇಕು, ಈ ವರ್ಬ್ ಕ್ರಿಯಾಪದಗಳ ಜೊತೆ ನಾವು ಬೇಕು ಅಂತ ಎಲ್ಲಿ ಬಳಸ್ತೀವಿ ಕನ್ನಡದಲ್ಲಿ, ಅಲ್ಲೆಲ್ಲ ಶುಡ್ಡೇ ಹಾಕಬೇಕು. ಓಕೆ, ಅರ್ಥ ಆಯ್ತಲ್ಲ? ಯಾ, ಸೊ ಲೆಟ್ಸ್ ಸಿ ದ ಎಕ್ಸಾಂಪಲ್ಸ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಐ ಶುಡ್ ಬ್ರಷ್ ಮೈ ಟೀತ್ ಟ್ವೈಸ್ ಅ ಡೇ. ನಾನು ನನ್ನ ಹಲ್ಲನ್ನು ದಿನಕ್ಕೆ 2 ಬಾರಿ ಉಜ್ಜಬೇಕು. ನಾನು, ನಾವು, ನೀನು ಯಾವ ಬೇಕಾದ್ರೂ ಸಬ್ಜೆಕ್ಟ್ ತಗೊಳ್ಳಿ. ಓಕೆ, ಅಥವಾ ನಾನು ನಿಮಗೆ ಹೇಳೋದಾದರೆ ಡಾಕ್ಟ್ರು ನಿಮಗೆ ಹೇಳ್ತಾರೆ ಯು ಶುಡ್ ಬ್ರಷ್ ಯುವರ್ ಟೀತ್ ಟ್ವೈಸ್ ಅ ಡೇ. ಯು ಶುಡ್ ಬ್ರಷ್ ಯುವರ್ ಟೀತ್ ಟ್ವೈಸ್ ಅ ಡೇ. ಅಡ್ವೈಸ್, ಲೈಕ್ ಅಡ್ವೈಸ್ ಅಂದರೆ ಅದು ಅಡ್ವೈಸ್ ಅಲ್ಲ, ಡಾಕ್ಟ್ರು ಮಾಡಿದ್ರೆ ಅಡ್ವೈಸ್, ಅದು ನಾವು ಮಾಡಬೇಕಾಗಿರೋದು, ನಮಗೆ ಮಾಡಬೇಕಾಗಿರೋದು, ನಮ್ಮ ಬಾಧ್ಯತೆ ಅದು. ಓಕೆ, ಸೊ ಯು ಶುಡ್ ಆಲ್ವೇಸ್ ವೇರ್ ಅ ಸೀಟ್ ಬೆಲ್ಟ್ ಇನ್ ಅ ಕಾರ್. ಯು ಶುಡ್ ಆಲ್ವೇಸ್ ವೇರ್ ಅ ಸೀಟ್ ಬೆಲ್ಟ್ ಇನ್ ಅ ಕಾರ್ ಅಂದ್ರೇನು, ನೀನು ಯಾವಾಗಲೂ ಕಾರಿನಲ್ಲಿ ಸೀಟ್ ಬೆಲ್ಟ್ ಹಾಕೋಬೇಕು. ಓಕೆ, ಬೇಕು, ರೈಟ್. ನಾವು ಯಾವಾಗಲೂ ನಿಯಮವನ್ನು ಪಾಲಿಸಬೇಕು. ವಿ ಶುಡ್ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ವಿ ಶುಡ್. ಸೊ ಇಲ್ಲಿ ಮಸ್ಟ್ ಅನ್ನೋದು ಬರ್ತದೆ. ವಿ ಮಸ್ಟ್ ಫಾಲೋ, ಅದು ಬೇರೆ, ಕಡ್ಡಾಯವಾಗಿ ಮಾಡಲೇಬೇಕು, ಕರ್ತವ್ಯ ನಮ್ಮದು, ಅದು ಬೇರೆ, ಮಸ್ಟ್ ಅಂತಲೂ ಬರುತ್ತೆ. ಬಟ್ ವಿ ಶುಡ್ ಕಾಮನ್ ಆಗಿ ಹೇಳಬೇಕಾದ್ರೆ ನೀನು ರೂಲ್ಸ್ ಫಾಲೋ ಮಾಡಬೇಕಪ್ಪ, ನೀನು ರೂಲ್ಸ್ ಫಾಲೋ ಮಾಡಲೇಬೇಕು ಅಂತ ಮಾಡಲೇಬೇಕು, ಹೌದು. ಬಟ್ ಹೇಳಬೇಕಾದ್ರೆ ನೀವೆಲ್ಲ ರೂಲ್ಸ್ ಫಾಲೋ ಮಾಡಬೇಕು. ಸೊ ಯು ಶುಡ್ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಓಕೆ, ಯು ಶುಡ್. ದೇ ಶುಡ್ ಪೇ. ಅವರು ಸರಿಯಾದ ಸಮಯದಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ದೇ ಶುಡ್ ಪೇ ದೇರ್ ಟ್ಯಾಕ್ಸಸ್ ಆನ್ ಟೈಮ್. ಶುಡ್ ಪೇ. ಓಕೆ, ರೈಟ್. ನಾವು ಹಿರಿಯರನ್ನು ಗೌರವಿಸಬೇಕು ಅಂದರೆ ವಿ ಶುಡ್ ಬಿ ರೆಸ್ಪೆಕ್ಟ್ಫುಲ್ ಆಫ್ ಅದರ್ಸ್. ಅದರ್ಸ್ ಅಂದರೆ ದೊಡ್ಡವರು, ಆರ್ ಯು ಕ್ಯಾನ್ ಸೇ ಎಲ್ಡರ್ಸ್. ವಿ ಶುಡ್ ಬಿ ರೆಸ್ಪೆಕ್ಟ್ಫುಲ್ ಆಫ್ ಅದರ್ಸ್. ಬೇರೆಯವರಿಗೆ ಅಂದರೆ ಇಲ್ಲಿ ಹಿರಿಯರು ಅಂತಿದೆ, ಬೇರೆಯವರಿಗೆ ಅಥವಾ ಹಿರಿಯರು ಅಂತ ನಾವಿಲ್ಲಿ ಹಾಕಿದ್ರೆ ಎಲ್ಡರ್ಸ್ ಅಂತ ಹಾಕ್ಕೊಳ್ಳಿ. ಓಕೆ, ಸೊ ನಾವು ಬೇರೆಯವರಿಗೆ ಗೌರವಿಸಬೇಕು. ಯು ಶುಡ್ ಹೆಲ್ಪ್ ದೋಸ್ ಇನ್ ನೀಡ್. ಯು ಶುಡ್ ಹೆಲ್ಪ್ ದೋಸ್ ಇನ್ ನೀಡ್ ಅಂದರೆ ಏನರ್ಥ, ಯಾರಿಗೆ ಸಹಾಯ ಬೇಕು ಅವರಿಗೆ ನಾವು ಸಹಾಯ ಮಾಡಬೇಕು ಅನ್ನೋದು. ಇಂಗ್ಲೀಷಲ್ಲಿ ಸ್ವಲ್ಪ ಚಿಕ್ಕದಾಗಿ ದೋಸ್ ಅಂತ ಹೇಳ್ತೀವಿ. ದೋಸ್ ಇನ್ ನೀಡ್ ಅಂದರೆ ಯಾರಿಗೆ ಸಹಾಯ ಬೇಕು. ದೋಸ್ ಇನ್ ನೀಡ್, ಯಾರು ಸಹಾಯದ ಅವಶ್ಯಕತೆಯಲ್ಲಿ ಇದ್ದಾರೆ ಅವರಿಗೆ ಸಹಾಯ ಮಾಡಬೇಕು. ಸೊ ಇದೇನಾಯಿತು, ನಾವು ಮಾಡಬೇಕಾಗಿರುವಂಥದ್ದು, ಮಾಡಲೇಬೇಕಾಗಿರುವಂಥದ್ದಲ್ಲ, ಬರೀ ಮಾಡಬೇಕಾಗಿರುವಂಥದ್ದು. ಓಕೆ, ಅದಕ್ಕೆ ನಾವು ಶುಡ್ಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಈ ಶುಡ್ಡನ್ನ ನಾವು ಅಡ್ವೈಸ್ ಆಗಿ ಬೇರೆಯವರಿಗೆ ನಾವು ಅಡ್ವೈಸ್ ಕೊಡ್ತೀವಿ, ಅಥವಾ ನಮಗೆ ನಾವೇ ಅಡ್ವೈಸ್ ಕೊಟ್ಕೋತೀವಿ. ನಾನು ಇದು ಮಾಡಬೇಕು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬೇಕು. ಓಕೆ, ಐ ಶುಡ್ ನಾಟ್ ಡೂ ದಿಸ್, ಐ ಶುಡ್ ಡೂ ದ್ಯಾಟ್. ಐ ಶುಡ್, ನಾವು ನಮಗೆ ಅಡ್ವೈಸ್ ಕೊಟ್ಕೊಂಡ್ರು ಅದು ಅಡ್ವೈಸ್ ಆಗುತ್ತೆ, ಸಲಹೆ. ಓಕೆ, ಸೊ ಶುಡ್ ನಾವು ಅಡ್ವೈಸಲ್ಲಿ ಯೂಸ್ ಮಾಡ್ತೀವಿ. ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಫಾರ್ ಅಡ್ವೈಸ್. ಓಕೆ, ಇಲ್ಲಿ ನೋಡಿ, ಐ ಶುಡ್ ಗೆಟ್ ಮೋರ್ ಸ್ಲೀಪ್. ನಮಗೆ ನಾವೇ ಅಡ್ವೈಸ್ ಹೇಳ್ಕೊಳ್ಳಿ, ಐ ಶುಡ್ ಗೆಟ್ ಮೋರ್ ಸ್ಲೀಪ್. ನನಗೆ ಇನ್ನೂ ಚೆನ್ನಾಗಿ ನಿದ್ದೆ ನಾನು ಮಾಡಬೇಕು. ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು. ಐ ಶುಡ್ ಗೆಟ್ ಮೋರ್ ಸ್ಲೀಪ್, ಇನ್ನೂ ಚೆನ್ನಾಗಿ ಅಥವಾ ಇನ್ನೂ ಜಾಸ್ತಿ ನಿದ್ರೆ. ನೀನು ತುಂಬ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಬೇಕು. ಯು ಶುಡ್ ಈಟ್ ಮೋರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್.
ಯು ಶುಡ್ ಈಟ್. ಓಕೆ, ಹಾಂ, ಇದು ಶುಡ್ ಅಷ್ಟೇನು ಕಾಂಪ್ಲಿಕೇಟೆಡ್ ಅಲ್ಲ. ಬೇಕು ಬೇಕು ಅನ್ನೋದು ಕಡೆ ಮಾತ್ರ ಬರುತ್ತೆ. ಎಲ್ಲೆಲ್ಲಿ ಬೇಕು ಅಂತ ನಾವು ಬಳಸ್ತೀವಿ ಅಲ್ಲೆಲ್ಲ ಬರುತ್ತೆ. ಯು ಶುಡ್ ಬೇಕು ಅಂದರೆ ಸಿ, ಐ ವಾಂಟ್ ದ್ಯಾಟ್, ನನಗದು ಬೇಕು, ಆ ಬೇಕು ಅಲ್ಲ, ಕ್ರಿಯಾಪದದ ಜೊತೆಗೆ ಬೇಕು ಬಂದರೆ ಮಾತ್ರ ನೀವು ಶುಡ್ ಬಳಸಬೇಕು. ನೀನು ಪ್ರತಿದಿನ ಎಕ್ಸಸೈಸ್ ವ್ಯಾಯಾಮ ಮಾಡಬೇಕು. ಯು ಶುಡ್ ಎಕ್ಸಸೈಸ್ ರೆಗ್ಯುಲರ್ಲಿ. ಆರ್ ಯು ಶುಡ್ ಡೂ ಎಕ್ಸಸೈಸ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎಕ್ಸಸೈಸ್ ಅನ್ನೋ ಪದನೇ ಇಟ್ ಈಸ್ ಅ ವರ್ಬ್. ಇಟ್ ಈಸ್ ಅ ವರ್ಬ್ ಆ್ಯಂಡ್ ಇಟ್ಸ್ ಅ ನೌನ್. ಹಾಗಾಗಿ ಯು ಶುಡ್ ಎಕ್ಸಸೈಸ್ ರೆಗ್ಯುಲರ್ಲಿ. ಯು ಶುಡ್ ಡೂ ಎಕ್ಸಸೈಸ್ ಇಸ್ ಆಲ್ಸೋ ಓಕೆ, ಬಟ್ ಯಾಕೆ ಡೂ ಎಕ್ಸ್ಟ್ರಾ ಹಾಕ್ಬೇಕು ನಾವು, ರೈಟ್? ಯು ಶುಡ್ ಎಕ್ಸಸೈಸ್ ರೆಗ್ಯುಲರ್ಲಿ. ಹಾಗೆ ಹಿ ಶುಡ್ ಸಿ ಅ ಡಾಕ್ಟರ್ ಇಫ್ ಈಸ್ ನಾಟ್ ಫೀಲಿಂಗ್ ವೆಲ್. ಅವನು ಡಾಕ್ಟರ್, ಅವನಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅವನು ಡಾಕ್ಟರ್ನ ನೋಡಬೇಕು. ಹಿ ಶುಡ್ ಸಿ ಅ ಡಾಕ್ಟರ್. ಸಿ ನೋಡಬೇಕು ಅಂತ ಅರ್ಥ. ಓಕೆ, ಹಾಗೆ ಅವರು ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡಬೇಕು ಅಂದರೆ ಸತತವಾಗಿ ಓದಬೇಕು. ಓಕೆ, ದೇ ಶುಡ್ ಸ್ಟಡಿ ರೆಗ್ಯುಲರ್ಲಿ ಟು ಡೂ ವೆಲ್ ಇನ್ ಎಕ್ಸಾಮ್ಸ್. ಅಥವಾ ಅವರು ಎಕ್ಸಾಮಲ್ಲಿ ಚೆನ್ನಾಗಿ ಬರೆಯಲು, ಎಕ್ಸಾಮನ್ನು ಚೆನ್ನಾಗಿ ಮಾಡಲು ಅವರು ಸತತವಾಗಿ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ಲಿ ಸತತವಾಗಿ ಓದಬೇಕು. ಆಮೇಲೆ ನೋಡಿ, ಅವಳು ಒಂದು ಹೊಸ ಭಾಷೆಯನ್ನು ಕಲಿಯಬೇಕು. ಶಿ ಶುಡ್ ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್. ಅವಳು ಒಂದು ಹೊಸ ಭಾಷೆಯನ್ನು ಕಲಿಯಬೇಕು. ಸೊ ಕಲಿಯಬೇಕು ಎಲ್ಲ ನೋಡಿ, ಕಲಿಯಬೇಕು ಶುಡ್ ಲರ್ನ್, ಓದಬೇಕು ಶುಡ್ ಸ್ಟಡಿ, ನೋಡಬೇಕು. ಸಿ, ಓದಬೇಕು ಅಂದರೆ ನಮ್ಮ ಪ್ರಕಾರ ಎರಡು ಥರ ಇದೆ. ಓದೋದು, ಈಗ ಇಲ್ಲಿ ಬೋರ್ಡ್ ಮೇಲೆ ಬರೆದಿರೋದನ್ನು ನಾನು ಓದಿದ್ರೆ ದಟ್ ಈಸ್ ರೀಡಿಂಗ್. ಇಲ್ಲಿ ಸ್ಟಡಿ ಅಂದರೆ ಅಧ್ಯಯನ ಮಾಡೋದು. ಓಕೆ, ಅದಕ್ಕೂ ನಾವು ಓದಬೇಕು ಅಂತಲೇ ಹೇಳ್ತೀವಿ ಕನ್ನಡದಲ್ಲಿ. ಮತ್ತೆ ನೀವು ಕೇಳಿಬಿಡಿ, ಸರ್ ಇಲ್ಲಿ ದೇ ಶುಡ್ ರೀಡ್ ಅಂತ ಹೇಳಬೇಕಲ್ಲ. ನೋ, ದೇ ಶುಡ್ ರೀಡ್ ಅಂದರೆ ಅವರು ಬರೆದಿರೋದನ್ನು ಓದಬೇಕು. ದೇ ಶುಡ್ ಸ್ಟಡಿ ಅಂದರೆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು, ಅಧ್ಯಯನ ಮಾಡಬೇಕು. ಓಕೆ, ಹಾಗೆ ಇಲ್ಲಿ ನೋಡಿ, ವ್ಯಾಯಾಮ ಮಾಡಬೇಕು, ಶುಡ್ ಎಕ್ಸಸೈಸ್. ತರಕಾರಿಗಳನ್ನು ತಿನ್ನಬೇಕು, ಶುಡ್ ಈಟ್ ವೆಜಿಟೇಬಲ್ಸ್. ನಿದ್ರೆ ಮಾಡಬೇಕು, ಶುಡ್ ಗೆಟ್ ಮೋರ್ ಸ್ಲೀಪ್. ಸಿ, ಗೆಟ್ ಅಂದರೆ ಗೆಟ್ ಅನ್ನೋದಕ್ಕೆ ತುಂಬ ಮೀನಿಂಗ್ಸ್ ಇದೆ. ಆ ಸಿಚುವೇಷನಲ್ಲಿ ಮೀನಿಂಗ್ಸ್ ಚೇಂಜ್ ಆಗುತ್ತೆ ಅಂತ ನಾನು ಹೇಳಿದ್ದೆ, ರೈಟ್? ಸೊ ಗೆಟ್ ಅನ್ನೋದಕ್ಕೆ ಡಿಡ್ ಯು ಗೆಟ್ ದ್ಯಾಟ್, ನಿನಗದು ಅರ್ಥ ಆಯ್ತಾ? ವೆನ್ ಡಿಡ್ ಯು ಗೆಟ್ ದ್ಯಾಟ್, ನೀನು ಅಲ್ಲಿಗೆ ಎಷ್ಟೊತ್ತಲ್ಲಿ ತಲುಪಿದೆ? ಆಮೇಲೆ ಡಿಡ್ ಯು ಗೆಟ್ ದ ಮನಿ, ನಿನಗೆ ಹಣ ಸಿಗ್ತಾ? ಸೊ ಇದು ಒಂದೊಂದು ಸಿಚುವೇಷನಲ್ಲೂ ಒಂದೊಂದು ಥರ ಗೆಟ್ ಚೇಂಜ್ ಆಗುತ್ತೆ. ಅದಕ್ಕೆ ಅದು ನಮಗೆ ಗೊತ್ತಿರಬೇಕು. ಓಕೆ, ಸೊ ಇಲ್ಲಿ ಗೆಟ್ ಮೋರ್ ಸ್ಲೀಪ್. ಓಕೆ, ಗೆಟ್ ಮೋರ್ ಸ್ಲೀಪ್ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ನಿದ್ರೆ ಮಾಡು ಅಂತ ಅರ್ಥ. ಡೂ ಸ್ಲೀಪ್ ಅಂತ ಹೇಳಲ್ಲ, ಅಥವಾ ನೀವು ಜಸ್ಟ್ ಸ್ಲೀಪ್ ಅಂತ ಹೇಳ್ಬೋದು. ಗೆಟ್ ಮೋರ್ ಸ್ಲೀಪ್ ಅಥವಾ ಗೆಟ್ ಮೋರ್ ನಾಲೆಜ್, ಪಡೆದುಕೊಳ್ಳುವುದು. ಇಲ್ಲಿ ಗೆಟ್ ಅಂತ ಹೇಳಿದ್ರೆ ಪಡೆದುಕೊಳ್ಳು ಅಂತ ಅರ್ಥ ಆಗುತ್ತೆ. ಗೆಟ್ ಮೋರ್ ನಾಲೆಜ್, ಸ್ವಲ್ಪ ಜ್ಞಾನ ಜಾಸ್ತಿ ಪಡ್ಕೋ, ಅಥವಾ ಗೆಟ್ ಮೋರ್ ಸ್ಲೀಪ್, ನಿದ್ದೆ ಸ್ವಲ್ಪ ಪಡ್ಕೋ ಜಾಸ್ತಿ, ವಿಚ್ ಮೀನ್ಸ್ ನಿದ್ದೆ ಸ್ವಲ್ಪ ಜಾಸ್ತಿ ಮಾಡು ಅಂತ ಅರ್ಥ. ಓಕೆ, ಅರ್ಥ ಆಯ್ತಲ್ಲ? ಎಸ್. ಇನ್ನು ಶುಡ್ನ ನಾವು ಇನ್ನೆಲ್ಲಿ ಬಳಸ್ತೀವಿ ನೋಡೋಣ. ಇನ್ನೆಲ್ಲಿ ಬಳಸ್ತೀವಿ? ಹಾಂ, ಸೊ ಇದು ಏನು ಸಲಹೆ, ಅಡ್ವೈಸ್ ಅಂತಿದೆಯಲ್ಲ, ಇಟ್ಸ್ ನಾಟ್ ಅನ್ ಅಡ್ವೈಸ್. ಪಾಸಿಬಿಲಿಟಿ, ಇಟ್ ಶುಡ್ ಬಿ ಓಕೆ. ಇನ್ನು ಶುಡ್ ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಪಾಸಿಬಿಲಿಟಿ. ಪಾಸಿಬಿಲಿಟಿ ಅಂತ ಹೇಳಿದ್ರೆ ಏನು? ಸಾಧ್ಯತೆ. ಓಕೆ, ಸಾಧ್ಯತೆ ಅಂದರೆ ಯಾವ ಥರ ಸಾಧ್ಯತೆ? ಇಲ್ಲಿ ಹೇಗೆ ಬರುತ್ತೆ ನೋಡೋಣ. ಹಿ ಶುಡ್ ಬಿ ಹಿಯರ್ ಟುಮಾರೋ. ಹಿ ಶುಡ್ ಬಿ ಹಿಯರ್ ಟುಮಾರೋ ಅಂದರೆ ಅವನು ನಾಳೆ ಇಲ್ಲಿರಬೇಕು. ಅದು ನೀವು ಹೇಳೋದಲ್ಲ, ನಾಳೆ ಇಷ್ಟೊತ್ತಿಗೆ ಅವನು ಇಲ್ಲಿರಬೇಕು, ಇರಬೇಕಿತ್ತು ಅಂತ ಬರಲ್ಲ, ನಾಳೆ ಇಷ್ಟೊತ್ತಿಗೆ ಅವನು ಇಲ್ಲಿರಬೇಕು. ಸೊ ಯು ಆರ್, ನಾಳೆ ಆತನ ಇರುವಿಕೆಯನ್ನು ಪಾಸಿಬಲ್ ಇದೆ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಾ. ನಾಳೆ ಅವನು ಇಲ್ಲಿ ಇರ್ತಾನೆ ಅನ್ನೋ ಪಾಸಿಬಿಲಿಟಿ, ಸಾಧ್ಯತೆಯನ್ನು ನೀವು ಹೇಳ್ತಾ ಇದ್ದೀರಾ. ಸೊ ಹಿ ಶುಡ್ ಬಿ ಹಿಯರ್ ಟುಮಾರೋ. ಬಟ್ ಅದನ್ನು ನಾವು ಇನ್ನೊಬ್ಬರಿಗೆ ಸಲಹೆ ಅಂತಲೂ ಹೇಳ್ಬೋದು, ಅಥವಾ ನೀವು ಇರಲೇಬೇಕು ನಾಳೆ, ಯು ಹ್ಯಾವ್ ಟು ಬಿ, ಅಲ್ಲ ಹ್ಯಾವ್ ಟು ಅಂತ ಬಳಸಂಗಿಲ್ಲ, ಇರಲೇಬೇಕು ಅಂದರೆ ಹ್ಯಾವ್ ಟು. ಯು ಶುಡ್ ಬಿ ಹಿಯರ್, ನೀನು ಇಲ್ಲಿರಬೇಕು, ಅದು ಬೇರೆ. ಬಟ್ ನಾವು ಗೆಸ್ ಮಾಡ್ತೀವಲ್ವಾ, ಸೊ ಇದು ಪಾಸಿಬಿಲಿಟಿನ ಗೆಸ್ ಮಾಡೋದು. ಹೇಗೆ? ವೆನ್ ಈಸ್ ಹಿ ಕಮಿಂಗ್, ಅವನು ಯಾವಾಗ ಬರ್ತಾನೆ? ನೀವು ಅದನ್ನು ಈ ಥರ ಹೇಳ್ಬೋದು, ಅವ್ನು ನಾಳೆ ಬರ್ತಾನೆ ಅಂತ ಹೇಳ್ಬೋದು. ಲೈಕ್ ಹಿ ಮೇ ಕಮ್ ಟುಮಾರೋ, ಆರ್ ಹಿ ವಿಲ್ ಕಮ್ ಟುಮಾರೋ, ಆರ್ ಹಿ ವಿಲ್ ಬಿ ಕಮಿಂಗ್ ಟುಮಾರೋ, ಆರ್ ಹಿ ಈಸ್ ಕಮಿಂಗ್ ಟುಮಾರೋ. ಯಾವ ಥರನಾದರೂ ಹೇಳ್ಬೋದು. ಅದ್ರ ಜೊತೆಗೆ ಇದನ್ನು ನೀವು ಹೇಳಿದ್ರೆ ಹಿ ಶುಡ್ ಬಿ ಹಿಯರ್ ಟುಮಾರೋ. ಹಿ ಶುಡ್ ಬಿ ಹಿಯರ್ ಟುಮಾರೋ ಅಂದರೆ ನಾಳೆ ಅವನು ಇಲ್ಲಿರಬೇಕು, ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್ ಅಬೌಟ್ ದ್ಯಾಟ್ ಅಂತ ನಾವು ಹೇಳ್ತೀವಲ್ಲ ಆವಾಗ. ಸೆಕೆಂಡ್ ನೋಡಿ, ಮೀಟಿಂಗ್ ಮಧ್ಯಾಹ್ನದ ಒಳಗೆ ಮುಗಿಯಬೇಕು ಅಥವಾ ಮುಗಿದಿರಬೇಕು. ಮೀಟಿಂಗ್ ಯಾವಾಗ ಮುಗಿಯುತ್ತೆ ಅಂತ ಕೇಳಿದ್ರೆ ಯು ಕ್ಯಾನ್ ಸೇ
The meeting should be over. The meeting should be over by afternoon. Okay? Or by noon. Maybe, the meeting should be over by noon. Noon ಅಂದ್ರೇನು 12 ಗಂಟೆ. ಮೀಟಿಂಗ್ ಸರಿಯಾಗಿ 12 ಗಂಟೆಗೆ ಮುಗಿದಿರಬೇಕು. ಸೊ ಶುಡ್ ಬಿ ಇಲ್ಲಿ ಬೇಕು ಇದೆಯಲ್ವಾ, ಸೊ ನಾವು ಬೇಕು ಇರೋದ್ರಿಂದ ಶುಡ್ ಬಿ. ಇಲ್ಲಿ ಮುಗಿದಿರಬೇಕು ಅಂತ ಹೇಳಿದ್ರೆ ನಾವು ಅದು ಗೆಸ್ ಮಾಡೋದು ಫಾಸ್ಟ್ದಾಗ್ಬಿಡುತ್ತೆ. ಮೀಟಿಂಗು ಮಧ್ಯಾಹ್ನದೊಳಗೆ ಮುಗಿಬೇಕು ಅಂದರೆ ಮಧ್ಯಾಹ್ನ 12 ಗಂಟೆ ಒಳಗೆ ಮುಗಿಬೇಕು. ಸೊ ಈ ಬೇಕು ಇದೆಯಲ್ವಾ, ಈ ಬೇಕುನೇ ನಾವಿಲ್ಲಿ ಶುಡ್ ಅಂತ ಹಾಕ್ತೀವಿ. ಮೀಟಿಂಗ್ 12 ಗಂಟೆಗೆ ಮುಗಿಬೇಕು, ನೋಡೋಣ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. ಓಕೆ, ಸೊ ಮೀಟಿಂಗ್ ಶುಡ್ ಬಿ ಓವರ್ ಬೈ ನೂನ್. ಲೆಟ್ಸ್ ಸಿ, ರೈಟ್? ಓಕೆ, ನೌ ದ ರಿಸಲ್ಟ್ ಶುಡ್ ಬಿ ಅವೈಲೇಬಲ್ ಸೂನ್. ಫಲಿತಾಂಶ ಬೇಗನೆ ಸಿಗಬೇಕು ಅಂದರೆ ಎಷ್ಟು ಅದನ್ನು ಗೆಸ್ ಮಾಡ್ತಾ ಇರೋದು. ಕನ್ನಡದಲ್ಲೂ ಇದನ್ನು ಯೂಸ್ ಮಾಡ್ತೀವಿ. ನಾಳೆ ಅದು ಆ್ಯಕ್ಚುಲಿ ಸಿಗಬೇಕು, ಗೊತ್ತಿಲ್ಲ ಯಾವಾಗ ಸಿಗುತ್ತೆ ಅಂತ. ವಿ ಆರ್ ನಾಟ್ ಶ್ಯೂರ್ ಅಬೌಟ್ ದ್ಯಾಟ್. ಓಕೆ, ಸೊ ದ ರಿಸಲ್ಟ್ ಶುಡ್ ಬಿ ಅವೈಲೇಬಲ್ ಟುಮಾರೋ ಸೂನ್. ದ ರಿಸಲ್ಟ್ ಶುಡ್ ಬಿ ಅವೈಲೇಬಲ್ ಸೂನ್. ಶುಡ್ ಬಿ ಇಲ್ಲಿ ಬೇಕು ಇದೆಯಾ, ಅದಕ್ಕೆ ನಾವು ಸಿಗಬೇಕು, ಶುಡ್ ಬಿ ಅವೈಲೇಬಲ್. ದ ಟ್ರೈನ್ ಶುಡ್ ಅರೈವ್ ಆನ್ ಟೈಮ್. ಟ್ರೈನ್ ಸರಿಯಾದ ಸಮಯಕ್ಕೆ ಬರಬೇಕು. ದ ಟ್ರೈನ್ ಶುಡ್ ಅರೈವ್ ಆನ್ ಟೈಮ್. ಸರಿಯಾದ ಸಮಯಕ್ಕೆ ಟ್ರೈನ್ ಬರಬೇಕು, ಆದರೆ ಯಾಕೋ ಬಂದಿಲ್ಲ. ಓಕೆ, ದ ಸ್ಟೋರ್ ಶುಡ್ ಹ್ಯಾವ್ ದ ಐಟಮ್ ಇನ್ ಸ್ಟಾಕ್. ಆ ಅಂಗಡಿಯಲ್ಲಿ ಐಟಮ್ ಸ್ಟಾಕ್ ಇರಬೇಕು. ದ ಸ್ಟೋರ್ ಶುಡ್ ಹ್ಯಾವ್ ಸ್ಟಾಕ್ ಇರಬೇಕು. ದ ಟೀಮ್ ಶುಡ್ ವಿನ್ ದ ಗೇಮ್. ದ ಟೀಮ್ ಶುಡ್ ವಿನ್ ದ ಗೇಮ್. ಆ ಟೀಮು ಮ್ಯಾಚ್ ಗೆಲ್ಲಬೇಕು. ಸೊ ಇದನ್ನು ಗೆಲ್ಲಬೇಕು ಅನ್ನೋದನ್ನು ನಾವು ಅಡ್ವೈಸ್ ಮಾಡೋದಾಗಲಿ ಅಥವಾ ಅದೇನಲ್ಲ. ಸೊ ಇಟ್ಸ್ ಪಾಸಿಬಿಲಿಟಿ ಈ ಥರ ಇದೆ ಅನ್ನೋದನ್ನು ನಾವು ಮೊದಲೇ ಬೇಕು ಅಂತ ಸೇರಿಸ್ಬಿಟ್ಟು ಹೇಳ್ಬಿಡೋದು. ಟೀಮ್ ಗೆಲ್ಲಬೇಕು, ಅವರೇ ಗೆಲ್ಲಬೇಕು, ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವರೇ ಗೆಲ್ಲಬೇಕು ಆ್ಯಕ್ಚುಲಿ, ಬಟ್ ನಮಗೇನಾಗುತ್ತೆ, ಅವ್ರು ಗೆಲ್ಬೋದು. ದೇ ಮೈಟ್ ವಿನ್, ದೇ ಮೇ ವಿನ್, ದೇ ಕುಡ್ ವಿನ್, ದೇ ಕ್ಯಾನ್ ವಿನ್. ಅವ್ರು ಗೆಲ್ಬೋದು. ಗೆಲ್ಲಬೇಕು ಅಂತ ಹೇಳಬೇಕಾದ್ರೆ ಅದನ್ನು ಸಾಧ್ಯತೆನ ನಾವು ಹೇಳೋದು. ಆ ಟೀಮೇ ಗೆಲ್ಲಬೇಕು, ಬಟ್ ನೋಡೋಣ ಏನಾಗುತ್ತೆ ಅಂತ. ಸೊ ದ ಟೀಮ್ ಶುಡ್ ವಿನ್ ದ ಗೇಮ್. ದ್ಯಾಟ್ ಟೀಮ್ ಶುಡ್ ವಿನ್ ದ ಗೇಮ್, ಆರ್ ಟೀಮ್ ಎ, ಟೀಮ್ ಬಿ ಏನಾದರೂ ಹೇಳ್ಬೋದು. ಓಕೆ, ಸೊ ದ್ಯಾಟ್ಸ್ ಹೌ ಶುಡ್ನ ನಾವು ಪಾಸಿಬಿಲಿಟಿ, ಫ್ಯೂಚರಲ್ಲಿ ಆಗುವಂಥ ಪಾಸಿಬಿಲಿಟಿನ ಹೇಳೋದು. ಯು ಶುಡ್ ಬಿ ಹಿಯರ್ ಬೈ ಟುಮಾರೋ. ನೀನು ನಾಳೆ ಎಷ್ಟೊತ್ತಿಗೆ ಇಲ್ಲಿರಬೇಕು. ನಾಳೆ ನೀನು ಇಲ್ಲಿರಬೇಕು. ಅದನ್ನು 2 ಥರ ಹೇಳ್ಬೋದು. ನೀವು ಆರ್ಡ್ರ್ ಕೊಡ್ಬೋದು ಅವರಿಗೆ, ಯು ಶುಡ್ ಬಿ ಹಿಯರ್, ನೀನು ನಾಳೆನೇ ಇಲ್ಲಿರಬೇಕು ಅನ್ನೋದನ್ನು ಆರ್ಡ್ರ್ ಕೊಡಬೇಕು ಅಥವಾ ಕೊಡ್ಬೋದು. ಅಥವಾ ನೀವು ಇನ್ನೊಬ್ರು ಯಾರೋ ನಾಳೆ ಇಷ್ಟೊತ್ತಿಗೆ ಇಲ್ಲಿ ಇರ್ತಾರೆ ಅಥವಾ ಅವರು ನಾಳೆ ಇಷ್ಟೊತ್ತಿಗೆ ಇಲ್ಲಿ ಇರಬಹುದು ಅನ್ನೋದನ್ನು ಇರಬೇಕು ಅಂತಲೂ ಹೇಳ್ಬೋದು. ನಾಳೆ ಇಷ್ಟೊತ್ತಿಗೆ ಇಲ್ಲಿ ಇರಬೇಕು ಅವರು, ನೋಡೋಣ. ದೇ ಶುಡ್ ಬಿ ಹಿಯರ್ ಬೈ ಟುಮಾರೋ. ಓಕೆ, ಅರ್ಥ ಆಯ್ತಲ್ಲ? ರೈಟ್. ಇದನ್ನೇ ನೀವು ನೆಗೆಟಿವ್ ಮಾಡಿದ್ರೆ ಆಯಿತು. ಶುಡ್ ನೆಗೆಟಿವ್, ಶುಡ್ ನಾಟ್ ಅಥವಾ ಶುಡಂಟ್ ಅಷ್ಟೇ. ಇನ್ನು ಅದಕ್ಕೆ ಸಪ್ರೇಟಾಗಿ ಏನು ಎಕ್ಸಾಂಪಲ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಇದನ್ನೇ ನೀವು ಎಕ್ಸಾಂಪಲ್ಸ್ ಮಾಡ್ಕೊಂಡ್ರೆ ಆಯಿತು. ಏನು, ಹಿ ಶುಡ್ ಬಿ ಹಿಯರ್, ಇದು ಬೇಡ. ಐ ಶುಡ್ ಗೆಟ್ ಮೋರ್ ಸ್ಲೀಪ್. ಐ ಶುಡ್ ನಾಟ್ ಗೆಟ್ ಮೋರ್ ಸ್ಲೀಪ್. ನಾನು ಬಾರದು ಅನ್ನೋದನ್ನು ಹೇಗೆ ನೀವು ಇಂಟರ್ಪ್ರೆಟ್ ಮಾಡ್ತೀರಾ? ಇಲ್ಲಿ ಯು ಶುಡ್ ನಾಟ್ ಈಟ್ ಮೋರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಯು ಶುಡ್ ನಾಟ್ ಈಟ್ ಮೋರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಮಾಡಬಾರ್ದನ್ನು ನೀವು ಹಾಕ್ಕೊಂಡು ಸೆಂಟೆನ್ಸ್ ಮಾಡಿ. ಓಕೆ, ಅಥವಾ ಇಲ್ಲಿ ಯು ಶುಡ್ ನಾಟ್ ಸ್ಕಿಪ್ ಈಟಿಂಗ್ ವೆಜಿಟೇಬಲ್ಸ್, ಆರ್ ಯು ಶುಡ್ ನಾಟ್ ಸ್ಕಿಪ್ exercise, or you should not neglect to see a doctor when you are sick, or they should not study. You can say they should not overstudy. ಅವರು ಜಾಸ್ತಿ ಓದಬಾರ್ದು, ಅವರಿಗೆ ಹೆಲ್ತ್ಗೆ ಹಾಳಾಗುತ್ತೆ, or something like that. She should not learn bad habits. ಓಕೆ, ನೀ ಶುಡ್ ನಾಟ್, ನಾನು ಶುಡ್ಡನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಎಕ್ಸಾಂಪಲ್ಸು. ಶುಡ್ ನಾಟ್ ಯಾವ್ದು ಮಾಡಬಾರ್ದು ಅನ್ನೋದನ್ನು ಎಕ್ಸಾಂಪಲ್ಸ್ ಟ್ರೈ ಮಾಡಿ. ಓಕೆ, Now let's move on to may, might. May ಮತ್ತು might ನೋಡೋಣ. ಓಕೆ, ಸೊ ಮೇ ಮೈಟಲ್ಲಿ ಏನು ನಾನು ಹೇಳಿದ್ನಲ್ಲ, ನಾವು ಒಂದು ಇದರಲ್ಲೂ ಬಳಸ್ತೀವಿ, ಎಲ್ಲ ಕಡೆ ಬಳಸ್ತೀವಿ. ಲೈಕ್ ಇಲ್ಲೇನಿದೆ, ಪರ್ಮಿಷನ್ಗೆ ಬಳಸ್ತೀವಿ, ಪಾಸಿಬಿಲಿಟೀಸ್ ಬಳಸ್ತೀವಿ, ಆಫರ್ಸಿಗೆ ಬಳಸ್ತೀವಿ, ರಿಕ್ವೆಸ್ಟಿಗೆ ಬಳಸ್ತೀವಿ, ಆ್ಯಂಡ್ ಇನ್ನು ಕೆಲವುದು ಸಿಚುವೇಶನ್ಸ್ ಇದೆ, ಅಲ್ಲೆಲ್ಲ ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ, ಮೇ ಮೈಟಿಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಸಾಧ್ಯತೆ ಪಾಸಿಬಿಲಿಟಿ ಬಳಸೋದಾದರೆ ಸಾಧ್ಯತೆ ತುಂಬ ಕಡಿಮೆ ಇರೋದು ಮೈಟ್ ಬಳಸಬೇಕು, ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರೋದು ಮೇ ಬಳಸಬೇಕು, ಅಷ್ಟೇ ವ್ಯತ್ಯಾಸ. ಅದು ಬಿಟ್ಟರೆ ಬೇರೆ ಡಿಫರೆನ್ಸ್ ಇದೆ, ಅದು ಆಮೇಲೆ ಹೇಳ್ತೀನಿ. ಓಕೆ, ಫಸ್ಟ್ ಲೆಟ್ಸ್ ಸಿ. ಮೇ ಅನ್ನೋದನ್ನು ನಾವು ಎಲ್ಲಿ, ಪರ್ಮಿಷನ್ ಇದು ಆಲ್ರೆಡಿ ಎಲ್ರಿಗೂ ಗೊತ್ತು ಅನ್ಸುತ್ತೆ. ಮೇ
ನೀವು ಸ್ಕೂಲಲ್ಲಿ ಅಥವಾ ನೀವೇನಾದರೂ ಕೇಳಿರ್ತೀರಾ, ಮೇ ಐ ಕಮ್ ಇನ್ ಅಂತ ಕೇಳಿರ್ತೀರಾ, ಅಥವಾ ನೀವು ಯಾರಾದರೂ ಕೇಳಿರೋದನ್ನು ಕೇಳಿಸ್ಕೊಂಡಿರ್ತೀರಾ, ಅಥವಾ ನೀವು ಸಿನಿಮಾದಲ್ಲಿ ನೋಡಿರ್ತೀರಾ. ಆಫೀಸ್ ಒಳಗೆ ಬರೋದಕ್ಕಿಂತ ಮುಂಚೆ ಅಥವಾ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಕ್ಲಾಸ್ ರೂಮ್ ಎಂಟರ್ ಆಗೋದಕ್ಕಿಂತ ಮುಂಚೆ ಅವ್ರೇನು ಕೇಳ್ತಾರೆ, ಮೇ ಐ ಕಮ್ ಇನ್ ಸರ್ ಆರ್ ಮೇ ಐ ಕಮ್ ಇನ್ ಮೇಡಮ್, ವಿಚ್ ಈಸ್ ಯು ಆರ್ ಆಸ್ಕಿಂಗ್ ಪರ್ಮಿಷನ್ with your teacher or your boss or whoever it is. May I come in? May I talk to you? May I sit here? May I call you later? May I? ಇಲ್ಲಿ ನೋಡಿ, may I borrow your pen for a moment? May I borrow your pen for a moment? See, ಇಲ್ಲಿ ನಾವು can I, could I ಬಳಸ್ಬೋದು. ಓಕೆ, ಎಲ್ಲ ಸೇಮ್. ಇದು ನಾವು ರಿಕ್ವೆಸ್ಟಿಗೆ ಮೇ, ಕ್ಯಾನ್, ಕುಡ್ ಬಳಸಿ. ಮೇ ಕುಡ್ಗಿಂತ ಪೊಲೈಟ್, ಮೇ ಕುಡ್ಗಿಂತ ಪೊಲೈಟ್. ಸಿ ಕ್ಯಾನ್ ನಾವು ಕ್ಯಾಶುವಲ್ ಆಗಿ ಬಳಸೋದು. ಕ್ಯಾನ್ ಐ ಬಾರೋ ಯೋರ್ ಪ್ಯಾನ್, ಕ್ಯಾನ್ ಐ ಬಾರೋ ಯೋರ್ ಪ್ಯಾನ್ ಫಾರ್ ಅ ಮೊಮೆಂಟ್. ನೀವು ಫ್ರೆಂಡ್ ಹತ್ರ ಈ ಥರ ಕೇಳ್ಬೋದು. ಇನ್ನೂ ಸ್ವಲ್ಪ ಮರ್ಯಾದೆ ಕೊಡೋದಾದ್ರೆ ಲೈಕ್ ಕುಡ್ ಐ ಬಾರೋ ಯೋರ್ ಪ್ಯಾನ್ ಫಾರ್ ಅ ಮೊಮೆಂಟ್. ಓಕೆ, ಒಬ್ಬ ಸ್ಟ್ರೇಂಜರ್ ಹತ್ರ. ಇನ್ನು ನೀವು ಯಾರೋ ಒಬ್ಬರು ಹೈ ಲೆವೆಲ್, ನಿಮ್ಮ ಪ್ರಿನ್ಸಿಪಲ್ ಅಥವಾ ಸಂಬಡಿ ಹೂ ಈಸ್ ಗ್ರೇಟರ್ ದ್ಯಾನ್ ಪ್ರಿನ್ಸಿಪಲ್, ಅವ್ರಿಗಿಂತ ಚೇರ್ಮನ್ ಆಗಿರ್ಬೋದು, ಸಮ್ವನ್ ಎಲ್ಸ್, ಅವ್ರ ಹತ್ರ ನೀವು ಡೀಲ್ ಮಾಡೋದಾದರೆ ಮೇ ಐ ಬಾರೋ ಯೋರ್ ಪ್ಯಾನ್, ಮೇ ಐ. ಸೊ ಇದು ಕ್ಯಾನ್ ಕುಡ್ಗಿಂತ ಇನ್ನು ಹೈ ಲೆವೆಲಲ್ಲಿ ಕೇಳಬೇಕಾದ್ರೆ ಮೇನೇ ಯೂಸ್ ಮಾಡಬೇಕು. ಓಕೆ, ನಾವು ವಿದ್ಯಾರ್ಥಿಗಳು ಲೈಬ್ರರಿಯನ್ನು ಪ್ರವೇಶಿಸಬಹುದು. ಸ್ಟೂಡೆಂಟ್ಸ್ ಮೇ ಎಂಟರ್ ದ ಲೈಬ್ರರಿ. ಪರ್ಮಿಷನ್. ದ ಸ್ಟೂಡೆಂಟ್ಸ್ ಯು ಮೇ ಎಂಟರ್ ದ ಲೈಬ್ರರಿ, ಅಥವಾ ಯು ಕುಡ್ ಎಂಟರ್ ದ ಲೈಬ್ರರಿ, ಬಟ್ ಅಲ್ಲಿ ಅದು ಬೇರೆ ಥರ ಆಗುತ್ತೆ. ಇಲ್ಲಿ ಯು ಮೇ ಎಂಟರ್ ದ ಲೈಬ್ರರಿ ಅಂದರೆ ಅವರಿಗೆ ಲೈಬ್ರರಿ ಒಳಗೆ ನೀವು ಇರ್ತೀರ ಅಂತ ಇಟ್ಕೊಳ್ಳಿ. ಓಕೆ, ಯು ಮೇ ಎಂಟರ್ ದ ಲೈಬ್ರರಿ, ಅಥವಾ ಲೈಬ್ರರಿ ಒಳಗೆ ನಿಮಗೆ ಅವಕಾಶ ಇದೆ, ಅನುಮತಿ ಇದೆ, ಪ್ರವೇಶವಿದೆ ಅಂತ ಹೇಳೋದಾದರೆ ಯು ಮೇ ಎಂಟರ್ ದ ಲೈಬ್ರರಿ. ಅಂದರೆ ಏನರ್ಥ, ವಿದ್ಯಾರ್ಥಿಗಳು ಲೈಬ್ರರಿಯನ್ನು ಪ್ರವೇಶಿಸಬಹುದು. ಓಕೆ, ನೆಕ್ಸ್ಟ್ ನೋಡಿ, ಯು ಮೇ ಯೂಸ್ ಯೋರ್ ಫೋನ್ ಡ್ಯೂರಿಂಗ್ ದ ಬ್ರೇಕ್. ಯು ಮೇ ಯೂಸ್ ಯೋರ್ ಫೋನ್ ಡ್ಯೂರಿಂಗ್ ದ ಬ್ರೇಕ್. ಬ್ರೇಕ್ನಲ್ಲಿ ನೀವು ನಿಮ್ಮ ಫೋನನ್ನು ಬಳಸಬಹುದು. ಯು ಮೇ ಅಂದರೆ ಅದು ಪರ್ಮಿಷನ್ ಕೊಡ್ತಾ ಇರೋದು. ಮೇ ಐ ಆಸ್ಕ್ ಯು ಎ ಕ್ವೆಶ್ಚನ್, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ಮೇ ಐ ಆಸ್ಕ್ ಯು ಅ ಕ್ವೆಶ್ಚನ್. ಕ್ಯಾನ್ ಐ ಆಸ್ಕ್ ಯು ಅ ಕ್ವೆಶ್ಚನ್? ಕುಡ್ ಐ ಆಸ್ಕ್ ಯು ಎ ಕ್ವೆಶ್ಚನ್? ಓಕೆ, ಮೇ ಐ ಆಸ್ಕ್ ಯು ಎ ಕ್ವೆಶ್ಚನ್. ಅಥವಾ ಶಾಲ್ ಐ ಅಂತಲೂ ಬಳಸ್ತೀವಿ. ನಾನು ನಿಮಗೆ ಒಂದು ಪ್ರಶ್ನೆ ನಾನು ನಿಮಗೊಂದು ಪ್ರಶ್ನೆ ಕೇಳಲ್ಲ, ಅಥವಾ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲೇ, ಇವೆಲ್ಲ ಏನಾಗುತ್ತೆ, ಶಾಲ್ ಯೂಸ್ ಮಾಡ್ತೀವಿ. ಓಕೆ, ಇದು ಬಹುದಾ, ನಾನು ನಿಮಗೊಂದು ಪ್ರಶ್ನೆ ಕೇಳ್ಬೋದಾ, ಬಹುದಾ ಯೂಸ್ ಮಾಡಿದಾಗ ನೀವು ಮೇ, ಕುಡ್, ಕ್ಯಾನ್ ಯೂಸ್ ಮಾಡಬೇಕು. ಮೇ ಅನ್ನೋದು ಎಲ್ಲಿ ಬಳಸ್ತೀವಿ, ಸ್ವಲ್ಪ ಇನ್ನೂ ಜಾಸ್ತಿ ಮರ್ಯಾದೆ ಕೊಟ್ಟು ಕೇಳಬೇಕಾದ್ರೆ ಮೇನೇ ಯೂಸ್ ಮಾಡಬೇಕು. ಮೇ ವಿ ಸಿಟ್ ಹಿಯರ್, ನಾವಿಲ್ಲಿ ಕೂತ್ಕೋಬೋದಾ. ಆಮೇಲೆ ಮೇ ಐ ಟೇಕ್ ದಿಸ್ ಚೇರ್, ಈ ಚೇರ್ನ ತಗೋಬೋದಾ. ಸೊ ಕ್ಯಾನ್ ಐ ಟೇಕ್ ದಿಸ್ ಚೇರ್, ಕುಡ್ ಐ ಟೇಕ್ ದಿಸ್ ಚೇರ್, ಎಲ್ಲ ಒಂದೇನೆ. ಸ್ಟಿಲ್ ಕ್ಯಾನ್ ಐ ಟೇಕ್ ದಿಸ್ ಚೇರ್ ನಾನು ಹೇಳಿದ್ನಲ್ಲ, ನೀವು ಲೋ ಲೆವೆಲಲ್ಲಿ ನಿಮ್ಗೆ ಕ್ಯಾಶುವಲ್ ಆಗಿ ಮಾತಾಡೋದ್ರೆ. ಕುಡ್ ಐ ಅದಕ್ಕಿಂತ ಸ್ವಲ್ಪ ಮೇಲೆ. ಮೇ ಐ ಸ್ವಲ್ಪ ಹೈ ಲೆವೆಲ್. ಯು ಮೇ ಯೂಸ್ ದ ಕಂಪ್ಯೂಟರ್ ಅಂಟಿಲ್ 5 PM. ಯು ಮೇ ಯೂಸ್ ದ ಕಂಪ್ಯೂಟರ್ ಅಂಟಿಲ್ 5 PM. ನೀನು 5 ಗಂಟೆ ತನಕ ಕಂಪ್ಯೂಟರ್ನ ಬಳಸ್ಬೋದು. ಮೇ ಐ ಓಪನ್ ದ ವಿಂಡೋ, ಕಿಟಕಿಯನ್ನು ನಾನು ಓಪನ್ ಮಾಡ್ಬೋದಾ. ಮೇ ಐ ಹ್ಯಾವ್ ಯೋರ್ ಅಟೆನ್ಷನ್ ಪ್ಲೀಸ್. ಸೊ ಇಲ್ಲಿ ನಾನೇನು ಬರೆದೀನಿ ಅಂದರೆ, ದಯವಿಟ್ಟು ಎಲ್ಲರೂ ಕೇಳಿಸಿಕೊಳ್ಳಿ. ಮೇ ಐ ಹ್ಯಾವ್ ಯೋರ್ ಅಟೆನ್ಷನ್ ಪ್ಲೀಸ್ ಅಂದರೆ, ಈಗ ಒಂದು ಸಭೆಯಲ್ಲಿ ಒಂದಷ್ಟು ಜನ ನೆರೆದಿರ್ತಾರೆ, ನಿಮ್ಮ ಸ್ಪೀಚ್ ಕೇಳೋಣ ಅಂತಲೇ ಯಾರೋ ಬಂದು ಕೂತ್ಕೊಂಡಿರ್ತಾರೆ. ಆದರೂ ನೀವು ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಗಲಾಟೆ ಮಾಡ್ತಾ ಇರ್ತಾರೆ. ಆವಾಗ ನೀವು ಮೈಕ್ ತಟ್ಬಿಟ್ಟು ಹಲೋ ಮೈಕ್ ಟೆಸ್ಟಿಂಗ್ ಅಂತ ಹೇಳಿಬಿಟ್ಟು ಮೇ ಐ ಹ್ಯಾವ್ ಯೋರ್ ಅಟೆನ್ಷನ್ ಪ್ಲೀಸ್ ಅಂದರೆ ಇದರರ್ಥ ನಾನು ನಿಮ್ಮ ಗಮನವನ್ನು ತೆಗೆದುಕೊಳ್ಳಬಹುದಾ, ಅಥವಾ ನಿಮ್ಮ ಗಮನ ನನ್ನ ಕಡೆ ಸೆಳೆದುಕೊಳ್ಳಬಹುದಾ ಅಂತ ಆ ಮೀನಿಂಗ್ ಬರುತ್ತೆ. ಇದು ಡೈರೆಕ್ಟಾಗಿ ನೀವು ಸೆಂಟೆನ್ಸ್ ವರ್ಡ್ ಬೈ ವರ್ಡ್ ಮೀನಿಂಗ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದರೆ. ಬಟ್ ಕಾಮನ್ ಆಗಿ ಇದನ್ನು ನಾವೇನು ಹೇಳ್ತೀವಿ, ದಯವಿಟ್ಟು ಎಲ್ಲರೂ ಕೇಳಿಸಿಕೊಳ್ಳಿ. ನಿಮ್ಮಲ್ಲಿ ಒಂದು ವಿನಂತಿ, ಅಥವಾ ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ದಯವಿಟ್ಟು ಎಲ್ಲರೂ ಇದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಮೇ ಐ ಹ್ಯಾವ್ ಯೋರ್ ಅಟೆನ್ಷನ್ ಅಂದರೆ ಅವ್ರ ಗಮನ ಎಲ್ಲೆಲ್ಲೋ ಇರುತ್ತೆ. ಕೆಲವರು ಫೋನಲ್ಲಿ ಇರ್ತಾರೆ, ಕೆಲವರು ಮಾತಾಡ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಆವಾಗ ನೀವು ಈ ಥರ ಒಂದು ಮೈಕಲ್ಲಿ ಹೇಳಿದಾಗ ಎಲ್ಲರೂ ಏನು ಮಾಡ್ತಾರೆ, ದೇ ಲುಕ್ ಅಟ್ ಯು. ಆವಾಗ ಅವ್ರ ಗಮನ ನಿಮ್ಮ ಕಡೆ ಬರುತ್ತೆ. ಸೊ ಮೇ ಐ ಹ್ಯಾವ್ ಯೋರ್ ಅಟೆನ್ಷನ್ ಪ್ಲೀಸ್. ಓಕೆ, ಸೊ ದಿಸ್ ಇಸ್ ವೆರಿ ಕಾಮನ್. ನಾವು ಯು ಮೇ ಸ್ಪೀಕ್ ನೌ, ನೀವೀಗ ಮಾತಾಡಬಹುದು. ಅಂದರೆ ಇಷ್ಟೊತ್ತು ನಿಮಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ, ನೀವು ಈಗ ಮಾತಾಡ್ಬೋದು. ಯು ಮೇ ಸ್ಪೀಕ್ ನೌ. ಮೇ ವಿ ಸ್ಟಾರ್ಟ್ ದ ಮೀಟಿಂಗ್ ನೌ. ಕ್ಯಾನ್ ಬಿ, ಈ ಎಲ್ಲದು ಕ್ಯಾನ್ ಕುಡ್ ನೀವು ಹಾಕ್ಬೋದು. ಆದರೆ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ದ ಸ್ಟ್ಯಾಂಡರ್ಡ್. ಓಕೆ, ಮೀಟಿಂಗ್ ಈಗ ಸ್ಟಾರ್ಟ್ ಮಾಡ್ಬೋದಾ. ಓಕೆ, ಯು ಮೇ ಪಾರ್ಕ್ ಯೋರ್ ಕಾರ್ ಇನ್ ದ ಲಾಟ್. ಯು ಮೇ ಪಾರ್ಕ್ ಯೋರ್ ಕಾರ್ ಇನ್ ದ ಲಾಟ್. ಕಾರಲ್ಲಿ ಪಾರ್ಕ್ ಮಾಡೋದು, ಪಾರ್ಕಿಂಗ್ ಲಾಟ್ ಇದೆ, ಅಲ್ಲಿ ನೀನು ಕಾರನ್ನು ನಿಲ್ಲಿಸ್ಬೋದು, ಪಾರ್ಕ್ ಮಾಡ್ಬೋದು. ಓಕೆ,
ಯು ಗಾಟ್ ಇಟ್. ನೆಕ್ಸ್ಟ್ ನೋಡಿ, ಮೇನ ಇನ್ನೆಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಫಾರ್ ಪಾಸಿಬಿಲಿಟಿ. ಪಾಸಿಬಿಲಿಟಿ ಅಂದ್ರೇನು? ಸಾಧ್ಯತೆ. ನಾನು ಇದನ್ನೇ ಹೇಳಿದೆ, ಇಲ್ಲೂ ನಾವು ಪಾಸಿಬಿಲಿಟಿಲಿ ಕ್ಯಾನ್ ಕುಡ್ ಬಳಸ್ಬೋದು, ಕ್ಯಾನ್ ಕುಡ್ ಮೇ ಮೈಟ್ 4 ಬಳಸ್ಬೋದು. ಹೇಗೆ? ಇಟ್ ಮೇ ರೈನ್ ದಿಸ್ ಆಫ್ಟರ್ನೂನ್, ಇವತ್ತು ಮಧ್ಯಾಹ್ನ ಮಳೆ ಆಗ್ಬೋದು, ಬಹುದು. ಇಟ್ ಕ್ಯಾನ್ ರೈನ್, ಇಟ್ ಕುಡ್ ರೈನ್, ಇಟ್ ಮೈಟ್ ರೈನ್, ಎಲ್ಲದೂ ಬಳಸ್ಬೋದು. ಸೊ ಇಲ್ಲಿ ಇಟ್ ಮೇ ರೈನ್ ದಿಸ್ ಆಫ್ಟರ್ನೂನ್ ಅಂದರೆ ಮಳೆ ಆಗೋ ಸಾಧ್ಯತೆ ಒಂದು 50% ಇದೆ. ಶಿ ಮೇ ಕಮ್ ಟು ದ ಪಾರ್ಟಿ ಲೇಟರ್, ಅವಳು ಪಾರ್ಟಿಗೆ ಆಮೇಲೆ ಬರ್ಬೋದು. ಯು ಮೇ ಫೀಲ್ ಬೆಟರ್ ಆಫ್ಟರ್ ಸಮ್ ರೆಸ್ಟ್, ಸ್ವಲ್ಪ ರೆಸ್ಟ್ ತೊಗೊಂಡಾದ್ಮೇಲೆ ನಿನಗೆ ಬೆಟರ್ ಅನಿಸ್ಬೋದು. ದ ಮೀಟಿಂಗ್ ಮೇ ಎಂಡ್ ಅರ್ಲಿ ಟುಡೇ, ಮೀಟಿಂಗ್ ಇವತ್ತು ಬೇಗನೆ ಮುಗಿಬಹುದು, ಎಂಡ್ ಆಗ್ಬೋದು. ಓಕೆ. ವಿ ಮೇ ಗೋ ಆನ್ ವೆಕೇಷನ್ ನೆಕ್ಸ್ಟ್ ಮಂತ್, ನಾವು ಮುಂದಿನ ತಿಂಗಳು ವೆಕೇಷನ್ಗೆ ಹೋಗಬಹುದು. ವೆಕೇಷನ್ ಅಂದರೆ ರಜೆಗೆ ಹೋಗೋದು. ಓಕೆ. ದೇರ್ ಮೇ ಬಿ ಅ ಡಿಲೇ ಇನ್ ಯೋರ್ ಫ್ಲೈಟ್, ನೀವು ಫ್ಲೈಟ್ ಬುಕ್ ಮಾಡಿರ್ತೀರಾ, ಅಲ್ಲಿ ಅನೌನ್ಸ್ ಮಾಡ್ತಾರೆ ದೇರ್ ಮೇ ಬಿ ಅ ಡಿಲೇ ಇನ್ ಯೋರ್ ಫ್ಲೈಟ್, ಅಂದರೆ ನಿಮ್ಮ ಫ್ಲೈಟ್ ತಡವಾಗಿ ಬರಬಹುದು. ಡಿಲೇ ಅಂದರೆ ತಡವಾಗುವುದು. ದ ರಿಸಲ್ಟ್ಸ್ ಮೇ ಕಮ್ ಔಟ್ ಟುಮಾರೋ, ರಿಸಲ್ಟ್ಸ್ ನಾಳೆ ಬರಬಹುದು. ಶಿ ಮೆ ನಾಟ್ ಅಗ್ರಿ ವಿತ್ ಯು, ಅವಳು ನೀನು ಹೇಳೋದನ್ನು ಬಹುಶಃ ಒಪ್ಪಿಕೊಳ್ಳಲ್ಲ. ಮೇ ಒಪ್ಪಿಕೊಳ್ಳದೇ ಇರಬಹುದು, ಮೇ ನಾಟ್. ಶಿ ಮೇ ಒಪ್ಪಿಕೊಳ್ಳಬಹುದು, ಶಿ ಮೇ ನಾಟ್ ಅವಳು ಒಪ್ಪಿಕೊಳ್ಳದೇ ಇರಬಹುದು. ದ ಶಾಪ್ ಮೇ ಕ್ಲೋಸ್ ಅರ್ಲಿ ಟುಡೇ, ಅಂಗಡಿ ಇವತ್ತು ಸ್ವಲ್ಪ ಬೇಗನೆ ಮುಚ್ಚಬಹುದು. ಇದೆಲ್ಲ ಮುಚ್ಚಬಹುದು ಅಂತ ನೀವು ಪಾಸಿಬಿಲಿಟಿ ಬಗ್ಗೆ ಹೇಳ್ತಾ ಇರೋದು. ಐ ಮೇ ವಿಸಿಟ್ ಯು ನೆಕ್ಸ್ಟ್ ವೀಕೆಂಡ್, ಸೊ ಮುಂದಿನ ವೀಕೆಂಡಲ್ಲಿ ನಾನು ನಿನ್ನನ್ನು ಮೀಟ್ ಆಗ್ಬೋದು, ಗ್ಯಾರಂಟಿ ಇಲ್ಲ, 50% ಗ್ಯಾರಂಟಿ. ಹಿ ಮೇ ಹ್ಯಾವ್ ಫಾರ್ಗಾಟನ್ ಹಿಸ್ ಕೀಸ್ ಅಟ್ ಹೋಮ್, ಸೊ ಇಲ್ಲಿ ನೋಡಿ ಮೇ ಹ್ಯಾವ್ ಬಂದಿದೆ. ಮೇ ಹ್ಯಾವ್ನ ನಾವು ಎರಡು ಥರ ಬಳಸ್ತೀವಿ. ಹಿ ಮೇ ಹ್ಯಾವ್ ದಟ್, ಅವನ ಬಳಿ ಅದು ಇರಬಹುದು, ಇರುವುದು. ಹಿ ಮೇ ಹ್ಯಾವ್ ದಟ್. ಓಕೆ. ಹೂ ಹ್ಯಾಸ್ ಇಟ್ ಅಂತ ಕೇಳಿ ಯಾರ ಹತ್ರ ಇದೆ ಅದು? ಹೂ ಹ್ಯಾಸ್ ಇಟ್, ಹಿ ಮೇ ಹ್ಯಾವ್ ದಟ್, ಅವನ ಹತ್ರ ಇರ್ಬೋದು ಅದು. ಬಟ್ ಇಲ್ಲಿ ನೋಡಿ ಹಿ ಮೇ ಹ್ಯಾವ್ ಫಾರ್ಗಾಟನ್, ಸೊ ಇಲ್ಲಿ ಹ್ಯಾವ್ ಫಾರ್ಗಾಟನ್ ಬಂದಾಗ ದಿಸ್ ಇಸ್ ಪಾಸ್ಟ್ ಪಾರ್ಟಿಸಿಪಲ್ V3 ಫಾರ್ಮ್. ಸೊ ಹ್ಯಾವ್ ಫಾರ್ಗಾಟನ್, ಹ್ಯಾಡ್ ಫಾರ್ಗಾಟನ್, ಅಥವಾ ಇಲ್ಲಿ ನೋಡಿ ಶಿ ಮೇ ಹ್ಯಾವ್ ಅಗ್ರೀಡ್, ಅಥವಾ ದ ರಿಸಲ್ಟ್ಸ್ ಮೇ ಹ್ಯಾವ್ ಕಮ್. ಸೊ ಮಾಡಲ್ ವರ್ಬ್ ಆದಮೇಲೆ ಹ್ಯಾವ್ ಬಳಸಿ V3 ಬಳಸಿದ್ರೆ ದಟ್ಸ್ ಎ ಡಿಫ್ರೆಂಟ್, ಇಟ್ಸ್ ಟೋಟಲಿ ಡಿಫ್ರೆಂಟ್ ಸೆಂಟೆನ್ಸ್. ಅರ್ಥ ಆಯ್ತಾ? ಸೊ ಮೇ ಆದಮೇಲೆ ಮಾಡಲ್ ವರ್ಬ್ ಆದಮೇಲೆ ಹ್ಯಾವ್ ಬರ್ಬೋದು, ಬಟ್ ಹ್ಯಾವ್ ಆದಮೇಲೆ ನಿಮಗೆ ಇನ್ನೊಂದು V3 ಬಂತು ಅಂತ ಇಟ್ಕೊಳ್ಳಿ, ದ್ಯಾಟ್ ಈಸ್ ಟೋಟಲಿ ಎಂಟೈರ್ಲಿ ಡಿಫ್ರೆಂಟ್. ನೆಕ್ಸ್ಟ್ ನೋಡಿ, ಮೇ ಅಥವಾ ಮೈಟ್ನ ಎಕ್ಸಾಂಪಲ್ಸ್ ಫಾರ್ ರಿಕ್ವೆಸ್ಟ್ ಆರ್ ಆಫರ್ಸ್. ರಿಕ್ವೆಸ್ಟ್ ಮಾಡೋಕ್ಕೆ ಅಥವಾ ನೀವು ಆಫರ್, ನಿಮಗೇನಾದ್ರು ಆಫರ್ ಕೊಡಬೇಕು ಅಂತಿದ್ರೆ ಯು ಕ್ಯಾನ್ ಸೇ ಲೈಕ್ ನೋಡಿ, ಮೇ ಐ ಹೆಲ್ಪ್ ಯು ವಿತ್ ಯುವರ್ ಲಗೇಜ್. ಯಾರೋ ಲಗೇಜು ಎತ್ಕೊಳ್ಳೋಕ್ಕೆ ಒದ್ದಾಡ್ತಿರ್ತಾರೆ, ನೀವು ಅವರಿಗೆ ಸಹಾಯ ಮಾಡಬಹುದಾ? ನಿಮ್ಮ ನೀವೇನೋ ಲಗೇಜ್ ಎತ್ಕೊಂಡಿರಲ್ಲ, ನಾನು ನಿಮಗೆ ಸಹಾಯ ಮಾಡಲಾ ಅಲ್ಲ, ನಾನು ನಿಮಗೆ ಸಹಾಯ ಮಾಡ್ಬೋದಾ? ಮಾಡಲಾ ಅಂತ ಕೇಳಿದಾಗ ಶಾಲ್ ಅಂತ ಯೂಸ್ ಮಾಡಬೇಕು, ಅದು ಆಮೇಲೆ ನೋಡೋಣ. ನಾನು ನಿಮಗೆ ಸಹಾಯ ಮಾಡ್ಬೋದಾ? ಮೇ ಐ ಹೆಲ್ಪ್ ಯು ವಿತ್ ಯುವರ್ ಲಗೇಜ್, ಮೇ ಐ. ಹಾಗೆ ಮೇ ಐ ಆಫರ್ ಯು ಸಮಥಿಂಗ್ ಟು ಡ್ರಿಂಕ್, ಕುಡಿಲಿಕ್ಕೆ ಏನಾದರೂ ನಾನು ನಿಮಗೆ ಆಫರ್ ಮಾಡ್ಬೋದಾ? ಮೇ ಐ ಆಫರ್ ಯು ಸಮಥಿಂಗ್ ಟು ಡ್ರಿಂಕ್. ಮೇ ವಿ ಜಾಯ್ನ್ ಯು ಫಾರ್ ಡಿನ್ನರ್, ಡಿನ್ನರ್ಗೆ ನಾವು ನಿಮ್ಮ ಜೊತೆ ಜಾಯ್ನ್ ಆಗ್ಬೋದಾ? ಡಿನ್ನರ್ಗೆ ನಾವು ನಿಮ್ಮ ಜೊತೆ ಜಾಯ್ನ್ ಆಗಬಹುದಾ? ಮೇ ಐ ಅಕಂಪನಿ ಯು ಆನ್ ಯೋರ್ ವಾಕ್. ಅಕಂಪನಿ ಅಂದರೆ ಕಂಪನಿ ಕೊಡೋದು. ನೀವು ವಾಕ್ ಹೋಗ್ತಾ ಇದ್ದೀರಲ್ವಾ, ನಾನು ನಿಮಗೆ ಕಂಪ್ನಿ ಕೊಡ್ಬೋದಾ? ಬಹುದಾ. ಓಕೆ. ಮೇ ಐ ಪ್ರೆಸೆಂಟ್ ಅವರ್ ಲೇಟೆಸ್ಟ್ ಪ್ರಾಡಕ್ಟ್. ನಮ್ಮ ಲೇಟೆಸ್ಟ್ ಪ್ರಾಡಕ್ಟ್ನ ನಾನು ಪ್ರೆಸೆಂಟ್ ಮಾಡಲಾ? ಪ್ರೆಸೆಂಟ್, ಈಗ ನಾನು ಏನೋ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು ಅಂತಿದ್ದೀನಿ, ಅದ್ರ ಬಗ್ಗೆ ಪ್ರೆಸೆಂಟೇಷನ್ ಪ್ರೆಸೆಂಟ್ ಮಾಡಲಾ? ನಮ್ಮ ಲೇಟೆಸ್ಟ್ ಪ್ರಾಡಕ್ಟ್ನ ಪ್ರೆಸೆಂಟ್ ಮಾಡಬಹುದಾ? ಮೇ ವಿ ಟೇಕ್ ಅ ಮೊಮೆಂಟ್ ಆಫ್ ಯೋರ್ ಟೈಮ್. ಸೊ ಮೇ ವಿ ಟೇಕ್ ಅ ಮೊಮೆಂಟ್ ಆಫ್ ಯೋರ್ ಟೈಮ್, ಅದು ಇಟ್ಸ್ ವೆರಿ ಫಾರ್ಮಲ್ ಅಂದರೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABC ಮಾತ್ರ ಗೊತ್ತು, ಅಥವಾ ABC ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABC ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ತುಂಬಾ ಮರ್ಯಾದೆ ಕೊಟ್ಟು ಕೇಳುವಂಥದ್ದು. ಮೇ ವಿ ಅಥವಾ ಮೇ ಐ, ಸಬ್ಜೆಕ್ಟ್ ಏನು ಬೇಕಾದ್ರೂ ಹಾಕ್ಬೋದು ನೀವು. ಐ, ಯು, ವಿ, ದೇ, ಹಿ, ಶಿ, ಯಾವ್ದು ಬೇಕಾದ್ರೂ ಹಾಕ್ಬೋದು, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ನೀವು ಮೇ ಐ ನೀವು ಕೇಳೋದಾದ್ರೆ, ನೀವೊಬ್ಬರೇ ಕೇಳೋದಾದರೆ ಮೇ ಐ ಟೇಕ್ ಯುವರ್ ಏನಂತ ಇದೆ, ಮೇ ಐ ಟೇಕ್ ಅ ಮೊಮೆಂಟ್, ಮೇ ಐ ಟೇಕ್ ಅ ಮೊಮೆಂಟ್ ಆಫ್ ಯೋರ್ ಟೈಮ್. ಅ ಮೊಮೆಂಟ್, ಒಂದು ಕ್ಷಣ, ಆಫ್ ಯೋರ್ ಟೈಮ್, ನಿಮ್ಮ ಸಮಯದ ಸ್ವಲ್ಪ ಕ್ಷಣಗಳನ್ನು ನಾನು ತೆಗೆದುಕೊಳ್ಳಬಹುದೇ?
ವಿಚ್ ಮೀನ್ಸ್ ನಥಿಂಗ್ ಬಟ್ ಕ್ಯಾನ್ ಐ ಟಾಕ್ ಟು ಯು ಫಾರ್ ಸಮ್ ಟೈಮ್. ಅಂದರೆ ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಬಹುದೇ, ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಬಹುದೇ ಅಂತ ಕೇಳೋದನ್ನು ಕುಡ್ ವಿ ಟಾಕ್ ಆರ್ ಕುಡ್ ಐ ಟೇಕ್ ಅ ಮೊಮೆಂಟ್ ಆಫ್ ಯುವರ್ ಟೈಮ್, ಕ್ಯಾನ್ ಐ ಟೇಕ್, ಮೇ ಐ ಟೇಕ್, ಆರ್ ಕ್ಯಾನ್ ಐ ಟಾಕ್ ಟು ಯು ಫಾರ್ ಅ ಮೊಮೆಂಟ್ ಆ ಥರ. ಓಕೆ, ಮೇ ಐ ಟೇಕ್, ಸೊ ಇಟ್ಸ್ ವೆರಿ ಫಾರ್ಮಲ್, ತುಂಬ ಮರ್ಯಾದೆ ಕೊಟ್ಟು ಕೇಳೋದಾದರೆ ಮೇ ಐ ಟೇಕ್ ಅ ಮೊಮೆಂಟ್ ಆಫ್ ಯೋರ್ ಟೈಮ್, ನಿಮ್ಮ ಸಮಯದ ಸ್ವಲ್ಪ ಕ್ಷಣಗಳನ್ನು ಅಥವಾ ಒಂದು ಕ್ಷಣವನ್ನು, ಅ ಮೊಮೆಂಟ್ ಅಂದರೆ ಒಂದು ಕ್ಷಣವನ್ನು ನಾನು ತೆಗೆದುಕೊಳ್ಳಬಹುದೇ. ಇಟ್ಸ್ ವೆರಿ ಫಾರ್ಮಲ್, ಆ ಥರ ಯಾರು ಕೇಳೋದಿಲ್ಲ. ಬಟ್ ಇಂಗ್ಲೀಷಲ್ಲಿ ಕೇಳ್ತಾರೆ, ಕನ್ನಡದಲ್ಲಿ ಯಾರು ಕೇಳಲ್ಲ. ಮೇ ಐ ಆಸ್ಕ್ ವೇ ಯು ಆರ್ ಫ್ರಮ್, ಮೇ ಐ ಆಸ್ಕ್ ವೇ ಯು ಆರ್ ಫ್ರಮ್, ನೀವು ಎಲ್ಲಿಂದ ಬಂದಿರೋದು ಅಥವಾ ನಿಮ್ಮ ಊರು ಯಾವುದು, ನೀವು ಎಲ್ಲಿಯವರು ಅಂತ ನಿಮ್ಮನ್ನು ಕೇಳಬಹುದೇ. ಮೇ ಐ ಅಸಿಸ್ಟ್ ಯು ವಿತ್ ದಿಸ್ ಟಾಸ್ಕ್, ಈ ಟಾಸ್ಕ್ ನಿಮಗೆ ಕಷ್ಟ ಆಗ್ತಾ ಇದೆಯೇನೋ, ನಾನು ನಿಮಗೆ ಸಹಾಯ ಮಾಡಬಹುದಾ. ಮೇ ಐ ಇಂಟ್ರೊಡ್ಯೂಸ್ ಯು ಟು ದ ಟೀಮ್, ನಾನು ನಿಮ್ಮನ್ನು ನಮ್ಮ ಟೀಮಿಗೆ ಪರಿಚಯ ಮಾಡಿಕೊಡಬಹುದೇ. ಮೇ ಐ ಇಂಟ್ರೊಡ್ಯೂಸ್. ಓಕೆ, ಇಟ್ಸ್ ವೆರಿ ಸಿಂಪಲ್, ಬಟ್ ಯೂಸ್ ಮಾಡ್ತಾ ಬಳಸಬೇಕು. ಸೆಂಟೆನ್ಸ್ಗಳನ್ನ ನೀವು ಹೇಳ್ತಾ ಹೋದಾಗ ಮಾತ್ರ ಅದು ನಿಮಗೆ ಕರೆಕ್ಟಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ಯಾ. ನಾವು ನೋಡಿ, ಮೇ ಎಕ್ಸಾಂಪಲ್ಸ್ ಫಾರ್ ಎಕ್ಸ್ಪ್ರೆಸ್ಸಿಂಗ್ ವಿಶಸ್ ಆರ್ ಹೋಪ್. ಎಕ್ಸ್ಪ್ರೆಸ್ಸಿಂಗ್ ವಿಶಸ್ ಆರ್ ಹೋಪ್. ಸೊ ಇದನ್ನು ಸೆಂಟೆನ್ಸ್ ನೋಡಿ, ಸೆಂಟೆನ್ಸ್ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ ಏನು ಅದರ ಅರ್ಥ ಅಂತ. ಒಬ್ರಿಗೆ ವಿಶ್ ಮಾಡೋದು ಅಥವಾ ನಿಮ್ಮ ಬಯಕೆನ ಹೇಳೋದು. ಓಕೆ, ಸೊ ಇಲ್ಲೇನಿದೆ ನೋಡಿ, ಕನ್ನಡದಲ್ಲಿ ಹೇಳೋದಾದರೆ, ನೀವು ಯಶಸ್ವಿ ವೃತ್ತಿ ಜೀವನವನ್ನು ಹೊಂದುವಂತಾಗಲಿ, ನಿಮಗೆ ಸುಖ ಶಾಂತಿ ಸಿಗಲಿ, ನಿಮ್ಮ ಕನಸುಗಳು ನನಸಾಗಲಿ, ನೀವು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುವಂತಾಗಲಿ. ಇದೆಲ್ಲ ಏನು? ಒಬ್ಬರಿಗೆ ನೀವು ವಿಶ್ ಮಾಡೋದು, ಒಬ್ಬರಿಗೆ ಒಳ್ಳೆಯದಾಗಲಿ ಅಂತ ನೀವು ಬಯಸೋದು. ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಮೇನ ಯೂಸ್ ಮಾಡ್ತೀವಿ. ಇಲ್ಲಿ ಬಹುದು ಅಂತ ಬರಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಬಹುದು ಅಂತ ಬರೋದಿಲ್ಲ. ಮೇ ಅಂದ ತಕ್ಷಣ ಎಲ್ಲ ಕಡೆ ಬಹುದು ಅಂತಲ್ಲ, ಇಲ್ಲಿ ವಿಶ್ ಮಾಡೋದಲ್ವಾ. ಅದಕ್ಕೆ ನಾವು ಏನಂತ ಹೇಳ್ತೀವಿ? ಮೇ ಯು ಹ್ಯಾವ್ ಅ ಸಕ್ಸಸ್ಫುಲ್ ಕರಿಯರ್, ಮೇ ಯು ಹ್ಯಾವ್ ಅ ಸಕ್ಸಸ್ಫುಲ್ ಕರಿಯರ್. ಅದು ನೀವು ಇನ್ನೊಬ್ಬರಿಗೆ ವಿಶ್ ಮಾಡೋದು. ಓಕೆ, ಮೇ ಯು ಫೈಂಡ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್, ಮೇ ಯು ಫೈಂಡ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಅಂದ್ರೇನು? ನಿಮಗೆ ಸುಖ ಶಾಂತಿ ಸಿಗಲಿ. ಮೇ ಯುವರ್ ಡ್ರೀಮ್ಸ್ ಕಮ್ ಟ್ರೂ, ಮೇ ಯುವರ್ ಡ್ರೀಮ್ಸ್ ಕಮ್ ಟ್ರೂ, ನಿಮ್ಮ ಕನಸು ನನಸಾಗಲಿ. ಕಮ್ ಅಂದರೆ ಬರುವುದು, ಟ್ರೂ ಅಂದರೆ ಸತ್ಯ. ನಿಮ್ಮ ಕನಸು ಸತ್ಯವಾಗಲಿ ಅನ್ನೋದು ಮೀನಿಂಗ್. ಅದು ಸತ್ಯವಾಗಿ ಬರಲಿ. ಮೇ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಮೇ ಯು ಲಿವ್ ಅ ಲಾಂಗ್ ಆ್ಯಂಡ್ ಹೆಲ್ತಿ ಲೈಫ್ ಅಂದ್ರೇನು? ನೀವು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುವಂತಾಗಲಿ. ಓಕೆ, ಮೇ ದಿಸ್ ಇಯರ್ ಬ್ರಿಂಗ್ ಯು ಜಾಯ್, ಈ ವರ್ಷ ನಿಮಗೆ ಸಂತಸವನ್ನು ತರಲಿ. ಮೇ ಯುವರ್ ಜರ್ನಿ ಬಿ ಸೇಫ್, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಮೇ ಯು ಅಚೀವ್ ಆಲ್ ಯುವರ್ ಗೋಲ್ಸ್, ನಿಮ್ಮ ಎಲ್ಲ ಗುರಿಗಳನ್ನು ನೀವು ಸಾಧಿಸುವಂತಾಗಲಿ. ಮೇ ಯು ಫೈಂಡ್ ವಾಟ್ ಯು ಆರ್ ಲುಕಿಂಗ್ ಫಾರ್, ನೀವೇನು ಹುಡುಕ್ತಾ ಇದ್ದೀರೋ ಅದು ನಿಮಗೆ ಸಿಗುವಂತಾಗಲಿ. ಸೊ ನೀವು ಒಬ್ಬರಿಗೆ ವಿಶ್ ಮಾಡೋದು, ಆವಾಗ ಮೇ. ಓಕೆ, ಮೇ ದಿಸ್ ಬಿ ಯೋರ್ ಬೆಸ್ಟ್ ಇಯರ್, ಈ ವರ್ಷ ನಿಮ್ಮದು ಎಲ್ಲದಕ್ಕಿಂತ ಬೆಸ್ಟ್ ಇಯರ್ ಆಗಿರಲಿ. ಮೇ ಯು ಅಥವಾ ಆಗಲಿ. ಮೇ ಯು ಆಲ್ವೇಸ್ ಹ್ಯಾವ್ ಗುಡ್ ಫಾರ್ಚೂನ್, ನಿಮಗೆ ಯಾವಾಗಲೂ ಒಳ್ಳೆಯ ಅದೃಷ್ಟ ಇರಲಿ. ಮೇ ಯೋರ್ ಎಫರ್ಟ್ಸ್ ಬಿ ರಿವಾರ್ಡೆಡ್, ಅಂದರೆ ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ಸಿಗಲಿ. ಇದು ಯಾವಾಗಲೂ ನಾವು ಮೇನ ಯೂಸ್ ಮಾಡಬೇಕಾ? ಇಲ್ಲ, ಮೇನ ನೀವು ವಿಶ್ ಮಾಡಬೇಕಾದ್ರೆ ಮಾತ್ರ ನಾವು ಮೇ ಅಂತ ಯೂಸ್ ಮಾಡ್ತೀವಿ. ಅಲ್ಲಿ ನಾವು ಸಿಗಲಿ, ಆ ಗಲಿ 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 ಆಗಲಿ ಅಂತ ಗಲಿ ಅಂತ ಯೂಸ್ ಮಾಡ್ತೀವಿ. ರೈಟ್? ಓಕೆ, ಅಥವಾ ಇದಕ್ಕೆ ಇನ್ನೊಂದು ನಾನು ಮರೆತೆ, RIP ಅಂತ ಕೇಳಿದಿರಲ್ಲ, RIP, ರೆಸ್ಟ್ ಇನ್ ಪೀಸ್. ರೆಸ್ಟ್ ಇನ್ ಪೀಸ್ ಅಂದ್ರೇನು? ಆತ್ಮಕ್ಕೆ ಶಾಂತಿ ಸಿಗಲಿ ಅಲ್ವಾ? ರೆಸ್ಟ್ ಇನ್ ಪೀಸ್, ರೆಸ್ಟ್ ಇನ್ ಪೀಸ್. ಬರೀ ರೆಸ್ಟ್ ಇನ್ ಪೀಸ್ ಅಂದರೆ ಅದಷ್ಟು ಇದಾಗೋದಿಲ್ಲ. ನೀವು RIP ಅಂತ ಯಾರಿಗಾದರೂ ನೀವು ಸಂತಾಪ ಸೂಚಿಸಬೇಕು ಅಂತ ಹೇಳಿದ್ರೆ ನೀವು RIP ಅಂತ ಹಾಕೋದು ತಪ್ಪು. ಅವರು ಫುಲ್ ಸೆಂಟೆನ್ಸೇ ಬರೀಬೇಕು. ಮೇ ಹಾಕಬೇಕು ಫಸ್ಟು, ಮೇ. ಆಮೇಲೆ ಇಲ್ಲಿ ಹಿಸ್ ಆರ್ ಹರ್, ಮೇ ಹಿಸ್ ಆರ್ ಹರ್ ಸೋಲ್ ಹಾಕಬೇಕು. ಆಮೇಲೆ ಸೋಲ್ ಹಾಕಿದ ನಂತರ ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್, ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಅಂದರೆ ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿ, ಆತನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದನ್ನು ನೀವು ಸಂತಾಪ ಸೂಚಿಸಬೇಕಾದ್ರೆ ಈ ಥರ ಬರೀಬೇಕು. ಬರೀ RIP ಅಂತ ಹಾಕ್ಬಿಡ್ಬಾರ್ದು. ದಟ್ಸ್ ವೆರಿ ಬ್ಯಾಡ್. ಓಕೆ, ಇಟ್ಸ್ ನಾಟ್ ಪೊಲೈಟ್. ಮೇ ಯೂಸ್ ಮಾಡೋದು ನಾವು ಪೊಲೈಟ್ ಆಗಿ. ಅಂದರೆ ಪೊಲೈಟ್ ಅಂದರೆ ಏನು ಹೇಳ್ತೀವಿ ನಾವು? ವಿನಯಪೂರ್ವಕವಾಗಿ, ರೈಟ್? ವಿನಮ್ರತೆಯಿಂದ, ವಿನಯಪೂರ್ವಕವಾಗಿ ಅಥವಾ ತುಂಬ ಗೌರವಯುತವಾಗಿ ನಾವು
ಬಳಸೋದು ಮೇ. ಓಕೆ, ಸುಮ್ಮನೆ ರೆಸ್ಟ್ ಇನ್ ಪೀಸ್ ಅಂತ ಹಾಕಬೇಡಿ. ಮೇ ಯೋರ್ ಅಲ್ಲ, ಮೇ ಹಿಸ್ ಆರ್ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಓಕೆ, ಯೋರ್ ಅಂತ ಹಾಕ್ಬಿಟ್ಟಿರ ಮಿಸ್ ಆಗಿ. ಮೇ ಯೋರ್ ಸೋಲ್ ರೆಸ್ಟ್ ಇನ್ ಪೀಸ್ ಅಂತ ಹೇಳಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಯಾರಿಗೆ ಮೆಸೇಜ್ ಹಾಕ್ತೀರಾ ಅವರಿಗೆ ಅನ್ವಯಿಸುತ್ತದೆ. ಓಕೆ, ಸೊ ಪ್ಲೀಸ್ ಬಿ ಕೇರ್ಫುಲ್. ನೀವಿಲ್ಲಿ ಹಿಸ್ ಹರ್, ವ್ಯಕ್ತಿ ಪುರುಷನಾಗಿದ್ದರೆ ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್, ವ್ಯಕ್ತಿ ಮಹಿಳೆಯಾಗಿದ್ದರೆ ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್ ಅಂತ ಹಾಕ್ರಿ. ಓಕೆ, ಆಲ್ರೈಟ್. ನೆಕ್ಸ್ಟ್ ನಾವು ಏನಕ್ಕೆ ಯೂಸ್ ಮಾಡ್ಬೋದು ಇದನ್ನು? ಮೇ ನೋಡಿ, ಸಜೆಷನ್ಸ್, ಪೊಲೈಟ್ ಸಜೆಷನ್ಸ್. ಪೊಲೈಟ್ ಸಜೆಷನ್ ಅಂದ್ರೇನು? ಸಲಹೆ. ಪೊಲೈಟ್ ಅಂದ್ರೇನು? ಮರ್ಯಾದೆ ಪೂರ್ವಕವಾಗಿ, ಗೌರವಯುತವಾಗಿ. ಓಕೆ, ಸೊ ಎಕ್ಸಾಂಪಲ್ ಏನಿದೆ ನೋಡಿ, ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್. ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್. ಯು ಮೇ ಅಂದ್ರೇನು? ನೀವು ವಿರಾಮ ತೆಗೆದುಕೊಳ್ಳುವುದನ್ನು ಪರಿಗಣಿಸಬಹುದು. ಇಲ್ಲಿ ನೋಡಿ, ನಾನು ಆಡುಭಾಷೆಯಲ್ಲಿ ಈ ಸೆಂಟೆನ್ಸ್ಗಳನ್ನ ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ. ಯಾಕೆಂದರೆ ಈ ಮೇನ ನಾವು ಪೊಲೈಟಾಗಿ ಬಳಸಬೇಕಾದ್ರೆ ಸ್ವಲ್ಪ ಬರವಣಿಗೆ, ಗ್ರಾಂಥಿಕ ಭಾಷೆ ಏನಿದೆ ಅದನ್ನು ಬಳಸಿದ್ರೆ ಮಾತ್ರ ಸ್ವಲ್ಪ ಆ ಸೆಂಟೆನ್ಸಿಗೆ ಮರ್ಯಾದೆ ಇರುತ್ತೆ. ಇಲ್ಲಾಂದ್ರೆ ನಾವು ಇದನ್ನು ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್, ಅದನ್ನು ಆಡುಭಾಷೆಯಲ್ಲಿ ಹೇಳೋದಾದರೆ ಹೆಂಗೆ ಹೇಳ್ಬೋದು? ನೀನು ಬ್ರೇಕ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು ಅಂತ ಆಗುತ್ತೆ. ಸೊ ಅದಷ್ಟು ಸೂಟ್ ಆಗಲ್ಲ. ಈ ಕೆಲವು ಸೆಂಟೆನ್ಸ್ಗಳು ಇಂಗ್ಲೀಷಲ್ಲಿ ಹೇಳಿದ್ರೇ ಅದು ಸರಿ ಆಗೋದು. ಅದನ್ನು ನಾವು ಡೈರೆಕ್ಟಾಗಿ ಕನ್ನಡಕ್ಕೆ ಕನ್ವರ್ಟ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ? ಈಗ ಬ್ರೇಕ್ ತೊಗೊಳ್ಳಿ, ಯಾಕೆ ತುಂಬ ಓದಾಡ್ತಿದ್ದೀರಾ, ಬ್ರೇಕ್ ತೊಗೊಳ್ಳಿ ಅಂತ ಹೇಳೋದನ್ನು ನೀವು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಹೇಳಬೇಕು. ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್ ಅಂದರೆ, ಕನ್ಸಿಡರ್ ಅಂದ್ರೇನು? ಪರಿಗಣಿಸುವುದು. ಅದನ್ನು ನಾವು ಸಾಮಾನ್ಯವಾಗಿ ಬಳಸ್ತೀವ. ಐ ಡೋಂಟ್ ಥಿಂಕ್ ವಿ ಯೂಸ್ ಪರಿಗಣಿಸುವುದು. ನಾವು ಆಡು ಭಾಷೆಯಲ್ಲಿ ಅಂದರೆ ಪರಿಗಣಿಸೋದು ಹೌದು ಬಳಸ್ತೀವಿ, ಬಟ್ ಬ್ರೇಕ್ ತೊಗೊಳೋದಕ್ಕೆ ಪರಿಗಣಿಸಿ ಅಂತ ಏನಾದರೂ ಹೇಳ್ತೀವ? ಇಲ್ಲ. ಬಟ್ ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ. ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್, ಆರ್ ಯು ಕ್ಯಾನ್ ಟೇಕ್ ಅ ಬ್ರೇಕ್, ಆರ್ ಯು ಕುಡ್ ಟೇಕ್ ಅ ಬ್ರೇಕ್, ಯು ಮೈಟ್ ಟೇಕ್ ಅ ಬ್ರೇಕ್ ಆಫ್ಟರ್ ಸಮ್ ಟೈಮ್, ರೈಟ್? ಯು ಮೇ ಟೇಕ್ ಅ ಬ್ರೇಕ್. ಅಲ್ಲಿ ಕನ್ಸಿಡರ್ ಹಾಕಲೇಬೇಕಾ? ಅದು ಇಸ್ ಅ ಪಾರ್ಟ್ ಆಫ್ ವೊಕ್ಯಾಬ್ಲರಿ. ಅಂದರೆ ನಿಮ್ಮ ವೊಕ್ಯಾಬ್ಲರಿ ಇಂಪ್ರೂವ್ ಆಗುತ್ತೆ ನೀವು ಕನ್ಸಿಡರ್ ಹಾಕಿದ್ರೆ. ನೀವು ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್, ಟೇಕಿಂಗ್ ಅದನ್ನು ತೆಗೆದುಬಿಟ್ಟು ಯು ಮೇ ಟೇಕ್ ಅ ಬ್ರೇಕ್. ಯು ಮೇ ಟೇಕ್ ಅ ಬ್ರೇಕ್, ನೀವೊಂದು ಬ್ರೇಕ್ ತೊಗೋಬೋದು. ಈ ಬಹುದು ಇದೆಯಲ್ಲ, ಅದೇ ಮೇ. ಯು ಮೇ ಟೇಕ್ ಅ ಬ್ರೇಕ್. ಬಟ್ ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್, ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಸೆಂಟೆನ್ಸ್. ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್, ಬ್ರೇಕ್ ತೆಗೆದುಕೊಳ್ಳುವುದನ್ನು ಪರಿಗಣಿಸಬಹುದು. ಓಕೆ, ಸೊ ಇದೆಲ್ಲ ಅಫಿಷಿಯಲ್, ಸ್ವಲ್ಪ ಲೈಕ್ ಸೊಫಿಸ್ಟಿಕೇಟೆಡ್ ಆ ಥರ ಸೆಂಟೆನ್ಸ್ಗಳಲ್ಲಿ ಬರುವಂಥದ್ದು. ರೈಟ್, ಇನ್ನು ನೋಡಿ, ಯು ಮೇ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್. ಯು ಮೇ ಸ್ಪೀಕ್ ಟು ದ ಮ್ಯಾನೇಜರ್ ಅದು ಆಗುತ್ತೆ. ಯು ಮೇ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್ ಅಂದರೆ ನೀವು ಮ್ಯಾನೇಜರ್ ಒಂದಿಗೆ ಮಾತನಾಡಲು ಬಯಸಬಹುದು. ನೀವು ಮ್ಯಾನೇಜರ್ ಹತ್ರ ಮಾತಾಡಲಿಕ್ಕೆ ಯು ಮೇ ವಾಂಟ್ ಟು, ಡೈರೆಕ್ಟಾಗಿ ನೀವು ಹೇಳ್ಬೋದು. ಈಗ ಓಕೆ, ಯು ಮೇ ಸ್ಪೀಕ್ ಟು ದ ಮ್ಯಾನೇಜರ್. ನೀವು ಮ್ಯಾನೇಜರ್ ಹತ್ರ ಮಾತಾಡ್ಬೋದು. ಯು ಮೇ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್. ಸೊ ಅಲ್ಲಿ ವಾಂಟ್ ಟು ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಬೇಕಾದ್ರೆ ಸೆಂಟೆನ್ಸನ್ನು. ಮೇ ಅನ್ನೋದೇ ಒಂದು ಪೊಲೈಟ್ ಸಜೆಷನ್ಸ್. ಪೊಲೈಟ್ ಅಂದ್ರೇನು? ನಾನು ಆಗಲೇ ಹೇಳಿದೆ ವಿನಮ್ರವಾಗಿ, ತುಂಬ ಮರ್ಯಾದೆಯಿಂದ ಪೊಲೈಟ್ ಸಜೆಷನ್ಸ್. ಸೊ ದೀಸ್ ಆರ್ ಸಜೆಷನ್ಸ್ ಅಂದ್ರೇನು? ಸಲಹೆ. ಒಬ್ಬರಿಗೆ ಸಲಹೆ ಕೊಡ್ತಾ ಇರೋದು. ನೀವು ಬ್ರೇಕ್ ತೊಗೊಬೋದಲ್ವಾ, ನೀವು ಬ್ರೇಕ್ ತೊಗೊಳ್ಳಿ, ಅದು ಕೊಡೋ ಸಲಹೆ. ಇಟ್ಸ್ ನಾಟ್ ಪರ್ಮಿಷನ್ ಅಲ್ಲ, ಸಲಹೆ. ಮತ್ತು ಯು ಮೇ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್, ನೀವು ಮ್ಯಾನೇಜರ್ ಹತ್ರ ಮಾತಾಡ್ಬೋದು. ಇದು ಇವ್ರು ಕೊಡೋ ಸಲಹೆ. ಈಗ ನನಗೇನೋ ಸಮಸ್ಯೆ ಇದೆ, ನಾನು ಯಾರ ಹತ್ರ ಮಾತಾಡೋದು ಅಂತ ಹೇಳಿದಾಗ ನೀವು ಬೇಕಾದರೆ ಮ್ಯಾನೇಜರ್ ಹತ್ರ ಮಾತಾಡ್ಬೋದು. ನೀವು ಬೇಕಾದರೆ ಮ್ಯಾನೇಜರ್ ಹತ್ರ ಮಾತಾಡ್ಬೋದು. ಇಫ್ ಯು ವಾಂಟ್ ಯು ಕ್ಯಾನ್ ಟಾಕ್ ಟು ದ ಮ್ಯಾನೇಜರ್, ಆರ್ ಇಫ್ ಯು ವಾಂಟ್ ಯು ಮೇ ಟಾಕ್ ಟು ದ ಮ್ಯಾನೇಜರ್, ಆರ್ ಯು ಮೇ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್. ರೈಟ್, ನೆಕ್ಸ್ಟ್ ನೋಡಿ, ನೀವು ಬೇರೆ ವಿಧಾನವನ್ನು ಪ್ರಯತ್ನಿಸಲು ಬಯಸಬಹುದು. ಲೈಕ್ ಯು ಮೇ ಕನ್ಸಿಡರ್ ಅಂದರೆ ಮತ್ತೆ ನೀವು ಅದನ್ನು ಯೋಚನೆ ಮಾಡೋದು. ಕನ್ಸಿಡರ್ ಅಂದರೆ ಪರಿಗಣಿಸೋದು ಅಂದ್ರೇನು? ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಇದನ್ನು ಮಾಡೋಣ ಅಂತ ಪರಿಗಣಿಸೋದು. ಬಟ್ ಯು ಮೇ ಕನ್ಸಿಡರ್ ಅಪ್ಲೈಯಿಂಗ್ ಫಾರ್ ದ ಓಕೆ, ಇದೆಯಾ? ಒಂದು ಸೆಂಟೆನ್ಸ್ ಮಿಸ್ ಆಗಿದೆ. ಯು ಮೇ ಕನ್ಸಿಡರ್ ಅಪ್ಲೈಯಿಂಗ್ ಫಾರ್ ದ್ಯಾಟ್ ಜಾಬ್. ನೀವು ಆ ಕೆಲಸಕ್ಕೆ 1 minute, ಐ ಥಿಂಕ್ 1 sentence, ನೀವು ಬೇರೆ ವಿಧಾನವನ್ನು ಯಾವ್ದು ಹೇಳ್ತಿದ್ವಿ? ಯು ಮೇ ಕನ್ಸಿಡರ್ ಅಪ್ಲೈಯಿಂಗ್ ಫಾರ್ ದ್ಯಾಟ್ ಜಾಬ್. ನೀನು ಆ ಜಾಬಿಗೆ ಅಪ್ಲೈ ಮಾಡೋದನ್ನು ಪರಿಗಣಿಸಬಹುದು. ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಒಬ್ಬರು ನಿಮಗೆ ಸಲಹೆ ಕೊಡ್ತಾ ಇರೋದು.
ನೆಕ್ಸ್ಟ್ ನೋಡಿ, ಯು ಮೇ ನೀಡ್ ಟು ರಿವೈಸ್ ಯುವರ್ ಪ್ಲ್ಯಾನ್ಸ್. ಅಲ್ಲ, ಯು ಮೇ ವಾಂಟ್ ಟು ಕಾಲ್ ಬಿಫೋರ್ ಯು ವಿಸಿಟ್. ಯು ಮೇ ವಾಂಟ್ ಟು ಕಾಲ್ ಬಿಫೋರ್ ಯು ವಿಸಿಟ್ ಅಂದರೆ ಏನು? ನೀವು ವಿಸಿಟ್ ಕೊಡೋದಕ್ಕಿಂತ ಮುಂಚೆ ಕಾಲ್ ಮಾಡಬೇಕಾಗಬಹುದು. ಓಕೆ, ಅಥವಾ ನೀವು ಕಾಲ್ ಮಾಡಬೇಕು ಡೈರೆಕ್ಟಾಗಿ. ವಿಸಿಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕಾಲ್ ಮಾಡಿ ಅಂತ. ಯು ಮೇ ನೀಡ್ ಟು ರಿವೈಸ್ ಯುವರ್ ಪ್ಲ್ಯಾನ್ಸ್. ಯು ಮೇ ನೀಡ್ ಟು ರಿವೈಸ್ ಯುವರ್ ಪ್ಲ್ಯಾನ್ಸ್. ನಿಮ್ಮ ಪ್ಲ್ಯಾನ್ನ ನೀವು ಏನು ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ ಅದನ್ನು ರಿವೈಸ್ ಮಾಡಬೇಕಾಗ್ಬೋದು. ಸೊ ನಿಮ್ಮ ಯೋಜನೆಗಳನ್ನು ನೀವು ಪರಿಷ್ಕರಿಸಬೇಕಾಗಬಹುದು. ಯು ಮೇ ನೀಡ್ ಟು. ಯು ಮೇ ವಾಂಟ್ ಟು ಬ್ರಿಂಗ್ ಆನ್ ಅಂಬ್ರೆಲಾ. ನೀವು ಛತ್ರಿ ತರಲು ಬಯಸಬಹುದು. ಅಂದರೆ ಈಗ ಯು ಮೇ ವಾಂಟ್ ಟು ಬ್ರಿಂಗ್ ಆನ್ ಅಂಬ್ರೆಲಾ. ಛತ್ರಿ ತರಕ್ಕೆ ನೀವು ಇಷ್ಟಪಟ್ಟು ತರಬಹುದು. ಓಕೆ, ಸೊ ಯು ಮೇ ವಾಂಟ್ ಟು ಆಸ್ಕ್ ಫಾರ್ ಅಸಿಸ್ಟೆನ್ಸ್. ನೀವು ಬೇಕಾದರೆ ಸಹಾಯಕ್ಕೆ ಕೇಳಬಹುದು. ಓಕೆ, ಸೊ ಇದನ್ನು ಒಬ್ಬರು ನಿಮಗೆ ಸಜೆಷನ್ ಕೊಡ್ತಾ ಇರೋದು. ಆ್ಯಂಡ್ ಇಟ್ಸ್ ಪೊಲೈಟ್ ಸಜೆಷನ್. ಯು ಮೇ ಅಂತ ಯೂಸ್ ಮಾಡಿದಾಗ ಪೊಲೈಟ್ ಆಗುತ್ತೆ. ಕ್ಯಾನ್ ಅಂತ ಯೂಸ್ ಮಾಡಿದಾಗ ಯು ಕ್ಯಾನ್, ಓಕೆ, ಯು ಕುಡ್ ಅಂತಲೂ ಹೇಳ್ಬೋದು. ಅದು ಅಷ್ಟು ಪೊಲೈಟ್ ಅಲ್ಲ ಕಂಪ್ಯಾರಬ್ಲಿ ಟು ಮೇ. ಓಕೆ, ನೆಕ್ಸ್ಟ್, ಮೇ ಎಕ್ಸಾಂಪಲ್ಸ್ ಫಾರ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ನಿಮಗೆ, ನಾವು ಇಫ್ ಅಂತ ಬಳಸ್ತೀವಿ ಅಂತ ಇಟ್ಕೊಳ್ಳಿ. ಇಫ್ ಇದು ಹಿಂಗಾದರೆ ಇದು ಹಿಂಗಾಗುತ್ತೆ, ಅದಕ್ಕೆ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಕಂಡೀಷನಲ್ ಸೆಂಟೆನ್ಸಸ್, ಸಿಚುವೇಶನ್ಸ್. ಇಲ್ಲಿ ಎಕ್ಸಾಂಪಲ್ಸ್ ನೋಡಿ, ಇಫ್ ಯು ಸ್ಟಡಿ ಹಾರ್ಡ್ ಯು ಮೇ ಪಾಸ್ ದ ಎಕ್ಸಾಮ್. ಇಲ್ಲಿ ಎರಡು ರೀತಿ ಹೇಳ್ಬೋದು. ನೀನು ಚೆನ್ನಾಗಿ ಓದಿದ್ರೆ, ಕಷ್ಟಪಟ್ಟು ಓದಿದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು. ನೀನು ಚೆನ್ನಾಗಿ ಓದಿದ್ರೆ ಪಾಸ್ ಆಗಬಹುದು. ಇಲ್ಲಿ ನಾನು ಹೇಳಿದ್ನಲ್ಲ, ನೀನು ಚೆನ್ನಾಗಿ ಓದಿದ್ರೆ ಪಾಸ್ ಆಗ್ತೀಯಾ. ಇಫ್ ಯು ಸ್ಟಡಿ ಹಾರ್ಡ್ ಯು ವಿಲ್ ಪಾಸ್. ನೀನು ಚೆನ್ನಾಗಿ ಓದಿದ್ರೆ ಪಾಸ್ ಆಗಬಹುದು. ಇಫ್ ಯು ಸ್ಟಡಿ ಹಾರ್ಡ್ ಯು ಕುಡ್ ಪಾಸ್ ದ ಎಕ್ಸಾಮ್, ಆರ್ ಯು ಮೇ ಪಾಸ್ ದ ಎಕ್ಸಾಮ್, ಯು ಮೈಟ್ ಪಾಸ್ ದ ಎಕ್ಸಾಮ್. ಸೊ ಸಾಧ್ಯತೆಯನ್ನು ನೀವು ಗ್ಯಾರಂಟಿ ಅಂತ ಹೇಳಬೇಕಾದ್ರೆ ಯು ವಿಲ್. ನೀನು ಪಾಸ್ ಆಗ್ಬೋದು, ಕಡಿಮೆ ಸಾಧ್ಯತೆ ಇದೆ. ಯು ಮೈಟ್ ಪಾಸ್ ಆಗ್ಬೋದೇನೋ, ನೀನು ಟ್ರೈ ಮಾಡು. ಯು ಮೇ ಪಾಸ್ ಆಗ್ಬೋದು, ನೀನು 50% ಚಾನ್ಸಸ್ ಇದೆ. ಯು ಮೇ ಪಾಸ್ ದಿ ಎಕ್ಸಾಮ್. ಯು ಕ್ಯಾನ್ ಪಾಸ್, ನೀನು ಪಾಸ್ ಆಗೋ ಚಾನ್ಸಸ್ ಇದೆ, ಅಥವಾ ನೀನು ಪಾಸ್ ಆಗೋ ಅಬಿಲಿಟಿ ಇದೆ. ಇಫ್ ಯು ಸ್ಟಡಿ ಹಾರ್ಡ್ ಯು ಕ್ಯಾನ್ ಪಾಸ್ ದ ಎಕ್ಸಾಮ್. ಇಲ್ಲಿ ನೀವು ಪಾಸ್ ದ ಎಕ್ಸಾಮ್ಗೆ ಕ್ಯಾನ್, ವಿಲ್, ಕುಡ್, ಮೇ, ಮೈಟ್ ಈ ಶುಡ್ಡೂ ಹಾಕ್ಬೋದು. ಇಫ್ ಯು ಸ್ಟಡಿ ಹಾರ್ಡ್ ಯು ಶುಡ್ ಪಾಸ್ ದ ಎಕ್ಸಾಮ್ ಅಂದರೆ ನೀನು ಚೆನ್ನಾಗಿ ಓದಿದ್ರೆ ನೀನು ಎಕ್ಸಾಮ್ ಪಾಸ್ ಆಗಬೇಕು. ಎಲ್ಲದನ್ನೂ ಹಾಕ್ಬೋದು. ಓಕೆ, ಇಟ್ ಡಿಪೆಂಡ್ಸ್ ಅಪಾನ್ ನೀವು ಹೇಗೆ ಹೇಳ್ತಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್. ಇಫ್ ವಿ ವರ್ಕ್ ಟುಗೆದರ್ ವಿ ಮೇ ಫಿನಿಶ್ ಆನ್ ಟೈಮ್. ನಾವು ಒಟ್ಟಿಗೆ ಕೆಲಸ ಮಾಡಿದರೆ ನಾವು ಸಮಯಕ್ಕೆ ಮುಗಿಸಬಹುದು. ಓಕೆ, ಇಫ್ ಯು, ಸೊ ಎಲ್ಲದರಲ್ಲೂ ಇಫ್ ಇದೆ. ಸೊ ಒಂದು ಸಿಚುವೇಶನ್ ಫಸ್ಟ್ ಕ್ಲಾಸ್, ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್. ಇಫ್ ಯು ಎಕ್ಸಸೈಸ್ ರೆಗ್ಯುಲರ್ಲಿ ಯು ಮೇ ಲೂಸ್ ವೆಯ್ಟ್. ನೀವು ನಿಯಮಿತವಾಗಿ ವ್ಯಾಯಾಮ ಮಾಡಿದರೆ ನೀವು ತೂಕವನ್ನು ಕಳೆದುಕೊಳ್ಳಬಹುದು. ಇಟ್ಸ್ ವೆರಿ ಸಿಂಪಲ್. ಇಫ್ ಹಿ ಸೇವ್ಸ್ ಇನಫ್ ಮನಿ, ಅವನು ಸಾಕಷ್ಟು ಹಣವನ್ನು ಉಳಿಸಿದರೆ ಹಿ ಮೇ ಬೈ ಅ ಕಾರ್, ಅವನು ಕಾರನ್ನು ಖರೀದಿಸಬಹುದು. ಇಫ್ ವಿ ಟೇಕ್ ದಿಸ್ ರೂಟ್ ವಿ ಮೇ ಅವಾಯ್ಡ್ ಟ್ರಾಫಿಕ್. ನಾವು ಈ ಮಾರ್ಗವನ್ನು ತೆಗೆದುಕೊಂಡರೆ ನಾವು ಟ್ರಾಫಿಕನ್ನು ತಪ್ಪಿಸಬಹುದು. ಓಕೆ, ಇಫ್ ಇಟ್ ಡಸಂಟ್ ರೈನ್ ವಿ ಮೇ ಹ್ಯಾವ್ ಅ ಪಿಕ್ನಿಕ್. ಮಳೆ ಆಗದಿದ್ದರೆ ನಾವು ಪಿಕ್ನಿಕ್ ಇಟ್ಕೊಳ್ಬಹುದು. ಇಫ್ ದೇ ಆಫರ್ ದ ಜಾಬ್ ಹಿ ಮೇ ಅಕ್ಸೆಪ್ಟ್ ಇಟ್. ಅವರು ಕೆಲಸವನ್ನು ನೀಡಿದರೆ ಅಂದರೆ ಅವರು ಕೆಲಸ ಕೊಟ್ಟರೆ ಅವರು ಅದನ್ನು ಸ್ವೀಕರಿಸಬಹುದು. ಅವನು ಅದನ್ನು ಸ್ವೀಕರಿಸಬಹುದು. ಓಕೆ, ಸೊ ಇದನ್ನು ಹೇಗೆ ಎಲ್ಲೆಲ್ಲಿ ಬಳಸ್ಬೋದು ಅನ್ನೋದನ್ನು ಕರೆಕ್ಟಾಗಿ ನಾವು ಇಟ್ ಕಮ್ಸ್ ಥ್ರೂ ಪ್ರಾಕ್ಟೀಸ್. ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರೋದು. ಮತ್ತೆ ಗೊತ್ತಿರಬೇಕು. ಓಕೆ, ನಾನು ಇಲ್ಲಿ ನೋಡಿ ಕರೆಕ್ಟಾಗಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಕಂಡೀಷನಲ್ ಸೆಂಟೆನ್ಸ್ಗೆ ಈ ಥರ ಬರುತ್ತೆ, ಆಮೇಲೆ ಸಜೆಷನ್ಸಿಗೆ ಈ ಥರ ಸೆಂಟೆನ್ಸ್ಗಳು ಬರುತ್ತೆ. ಇದಕ್ಕೆ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಿಮಗೆ ನಾನು ಒಂದು 6-7 ಸೆಂಟೆನ್ಸ್, ಎಷ್ಟು 7, ಕೆಲವರಲ್ಲಿ 5-12 ಸೆಂಟೆನ್ಸ್ ಇದ್ದಾವೆ. ನಿಮಗೆ ನಾನು ಬೇರೆ PDF ಕಳಿಸ್ತೀನಿ, ಅದರಲ್ಲಿ 15 ಸೆಂಟೆನ್ಸ್ ಇರುತ್ತೆ. ನೀವು ಅದನ್ನು ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ಇಂಗ್ಲೀಷಲ್ಲಿ ಇರೋದಿಲ್ಲ, ಕನ್ನಡದಲ್ಲಿ ಮಾತ್ರ ಇರುತ್ತೆ. ಕನ್ನಡದಲ್ಲಿ ಇರೋದಿಲ್ಲ, ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಇಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಇರುತ್ತೆ. ಓಕೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ನಿಮಗೆ ಬರೀ ಕುಡ್, ಬುಡ್, ಶುಡ್ ಇದು ಮಾತ್ರ ಅಲ್ಲ, ನಿಮಗೆ ಬೇರೆ ವೊಕ್ಯಾಬ್ಯುಲರಿ ಸಿಗುತ್ತೆ. ಅದು ನಿಮಗೆ ಇಂಗ್ಲೀಷ್ ಸ್ಪೀಕಿಂಗಿಗೆ ಭಾಳ ಮುಖ್ಯ. ಬೇರೆ ವೊಕ್ಯಾಬ್ಯುಲರಿ ಅಂದ್ರೇನು ನಾನು ಲಾಸ್ಟ್ ಟೈಮೇ ಹೇಳಿದೆ. ಯು ಆರ್ ಲುಕಿಂಗ್ ಫಾರ್ ಆಲ್ ಯುವರ್ ಗೋಲ್ಸ್, ಬಿ ಸೇಫ್, ಬ್ರಿಂಗ್ ಯು ಜಾಯ್, ನೋಡಿ ಈ ಥರದ್ದು. ಆಮೇಲೆ ಆನ್ ಯುವರ್ ವಾಕ್, ಲೇಟೆಸ್ಟ್ ಪ್ರಾಡಕ್ಟ್ ಆಫ್ ಯುವರ್ ಟೈಮ್, ಯು ಫ್ರಮ್ ದಿಸ್ ಟಾ. ಸೊ ಇವೆಲ್ಲ ವೊಕ್ಯಾಬ್ಯುಲರೀಸು, ಇದೆಲ್ಲದೂ ನಮಗೆ ಬೇಕು ಮಾತಾಡಲಿಕ್ಕೆ, ಗ್ರಾಮರ್ ಮಾತ್ರ ಅಲ್ಲ. ಓಕೆ, ಸೊ ಸೆಂಟೆನ್ಸ್ ನಿಮಗೆ ಎಷ್ಟು ಆದಷ್ಟು ನೀವು ಇದಲ್ಲದೆ ನಾನು ಕೊಟ್ಟಿದ್ದ ಸೆಂಟೆನ್ಸ್ ನಿಮಗೆ ಸಾಲದೇ ಇದ್ದರೆ ನೀವು ಇಂಟರ್ನೆಟಲ್ಲಿ ಚೆಕ್ ಮಾಡಿ. ಓಕೆ, ಇಂಟರ್ನೆಟಲ್ಲಿ ಚೆಕ್ ಮಾಡಿ ನೀವಾಗೆ ಸೆಂಟೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇರಬೇಕು. ಆವಾಗಲೇ ನಿಮ್ಮದು ವೊಕ್ಯಾಬ್ಯುಲರೀಸ್ ಇಂಪ್ರೂವ್ ಆಗೋದು.